ಅವ್ರು ಗೋಪಿ ಗೊತ್ತಲ್ಲ ನಮ್ಮ ಶೋಭಾ ಮೇಡಮ್ ನಾಯಕ್ ಬುದ್ಧಿ ಸರ್ ಖುಷಿ ಆಯ್ತು ನೋಡಿ ರೆಡಿಗೆ ಸಿಕ್ಕಿದಂಗೆ ನಾನು ಈಗ ತಾನೇ ಅವ್ರಿಗೆ ಹೇಳಿದೆ ಕೇಳಿ ನಾನು ಇರಲ್ಲ ಊರಲ್ಲಿ ಸೂಪರ್ ನೋಡಿ ಎಷ್ಟು ಫಾಸ್ಟ್ ಇದ್ದಾರೆ ನೀವು ಸ್ವಲ್ಪ ಎಳಿತಾ ಇದ್ದಾರೆ ಚಿತ್ರದ ಬಗ್ಗೆ ಎಕ್ಸ್ಕ್ಲೂಸಿವ್ ವಿಷಯ ಬರುತ್ತೆ ನಿಮ್ಮ ಮುಂದೆ. ಇವತ್ತು ಸಂಕ್ರಾಂತಿ ಹಬ್ಬ ಆಗೋದ್ರಿಂದ ಎಕ್ಸ್ಕ್ಲೂಸಿವ್ ವಿಷಯ ಅನೌನ್ಸ್ ಮಾಡ್ತಿದ್ದೀವಿ. ಸೊ ಸ್ಟಾರ್ಟ್ ಕೂಡ ಸ್ವಲ್ಪ ಎಕ್ಸ್ಕ್ಲೂಸಿವ್ ಆಗಿರ್ಬೇಕಲ್ಲ. ಲೈಟ್ಸ್ ಆಫ್. ಸೊ ಎಲ್ಲರೂ ಎಲ್ಲ ತರ ಇರುವಂತ ರಾಜೇಶ್ ಶೆಟ್ಟಿ ಅವರು ಹಾಗೂ ಸರ್ ಇದ್ದಾರೆ ಸರ್. ಸ್ಟೇಜ್ ಮೇಲೆ ಕಳಿಸ್ಬಿಟ್ರೆ ಅವ್ರಿಗೆ ನೀವು ಎಲ್ಲೂರೆಲ್ಲ ತುಂಬಿಸಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಇದು ಹಬ್ಬದ ಪ್ರಯುಕ್ತ ಎಲ್ಲರ ಪರವಾಗಿ ರಮೇಶ್ ರೆಡ್ಡಿ ಸರ್, ಒಪ್ಪಿ ಸರ್ ಹಾಗೂ ರಾಜೇಶ್ ಶೆಟ್ಟಿ ಸರ್ಗೆ ಇವು ಎಲ್ಲೂರೆಲ್ಲ ತಿಳಿಸ್ತಾರೆ. ಸೊ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಒಪ್ಪಿ ಸರ್ ಹಾಗೂ ರಾಜೇಶ್ ಶೆಟ್ಟಿ ಅವರು ಪ್ಲೀಸ್. ಇಷ್ಟಲ್ಲಿರು ಅಭಿಮಾನಿಗಳು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಹ್ಯಾಪಿ ಬರ್ಡೇ ಒಳ್ಳೆಯದಾಗಿ ಗಾಡ್ ಬ್ಲೆಸ್ ಯು. ಅದಕ್ಕೆ ಎಲ್ಲರೂ ಚಪ್ಪಾಳೆಗಳ ಮೂಲಕ ಅವರಿಗೆ ಹ್ಯಾಪಿ ಬರ್ಡೇ ಹೇಳಿದ್ರು. ಹ್ಯಾಪಿಯೆಸ್ಟ್ ಬರ್ಡೇ. ಸೊ ಸಹಜವಾಗಿ ಬರ್ಡೇಗೆ ಕೇಕ್ ಕಟ್ ಮಾಡ್ತಾರೆ. ಅವರು ಗಿಫ್ಟಿನ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮ್ಮಲ್ಲಿ ಮತ್ತೆ ಅದು ಡಿಫ್ರೆಂಟ್. ದೂರ ನಾವು ಗಿಫ್ಟ್ ಕೊಟ್ಟಿದ್ದಾರೆ. ಕೇಕ್ ಅನೌನ್ಸ್ಮೆಂಟ್ನ ಈ ಒಂದು ಒರಿಜಿನಲ್ ಏನು ಮೋಷನ್ ವಿಡಿಯೋ ಇದೆ ಅದನ್ನ ಅವರು ರಿಲೀಸ್ ಮಾಡ್ತಾರೆ. ಸೊ ಆರ್ ಯು ರೆಡಿ ಸೂರಜ್? Thank you for the wishes. Now let's begin the arrival. ಆಕ್ಷನ್ ಪ್ರಯೋಗ ಮಾಡಿದ್ರೆ ಅಂತ ನನಗೆ ಅನಿಸಿದೆ. ಹೆಲ್ಪ್ ಶಾಸ್ತ್ರಕ್ಕೆ ಒಳ್ಳೆಯದಾಗಿ ಹೇಳ್ತಿದ್ದೀರಾ ಮಾಸ್ಟರ್. ಆಕ್ಷನ್ ಸೀಕ್ವೆನ್ಸ್ ಆಕ್ಷನ್ ಸೀಕ್ವೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಪ್ಪಿ ಸರ್ ಮತ್ತೆ ರಾಜು ಸರ್. ಅದು ಕೆಲವೊಂದು ಕೋಣದ ಗ್ರಾಫಿಕ್ಸ್ ಎಲ್ಲ ಬರುತ್ತೆ. ಅದು ವಿಡಿಯೋಗಳು ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಒಂದು ರೈನ್ ಎಫೆಕ್ಟ್ ಇತ್ತು. ಅದರಲ್ಲಿ ಸರ್ ತುಂಬಾ ಚೆನ್ನಾಗಿ ಮಾಡಿಸ್ತಾರೆ. ಅರ್ಜುನ್ ದಿನೇಶ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಾನ್ಸರ್ಟ್ನ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು. ಮತ್ತೆ ನಮ್ಮ ಪ್ರೊಡ್ಯೂಸರ್ಗೆ ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಕನ್ನಡದಲ್ಲಿ ದೊಡ್ಡ ಪ್ರೊಡ್ಯೂಸರ್ ಅವರು. ಯಾಕಂದ್ರೆ ಅವರು ರಮೇಶ್ ರೆಡ್ಡಿ ಅವರು ನಾವು ಏನೇ ಕೇಳಿದ್ರು ಕೂಡ ಪ್ರತಿಯೊಂದೂ ನಮ್ಗೆ ಒಲಿಸ್ಕೊಟ್ರು. ನಾನು ಇಷ್ಟು ಸಿನಿಮಾ ಮಾಡಿದ್ದೀನಿ, ಒಂದು 700 ಸಿನಿಮಾ. ಬಟ್ ಈ ಸಿನಿಮಾದಲ್ಲಿ ನನಗೆ ತುಂಬಾ ಖುಷಿ ಕೊಡ್ಬೋದು. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಡ್ಯಾನಿ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಹೆಸರು ಪ್ಯಾನ್ ಇಂಡಿಯಾದಲ್ಲಿ ಸೌಂಡ್ ಮಾಡಿದಂತ ಹೆಸರು ನಮ್ಮೆಲ್ಲರ ಹೃದಯ ರವಿವರ್ಮ ಮಾಸ್ಟರ್ ಅವರು. ಸೊ ಕ್ಯಾನ್ ಯು ಹ್ಯಾವ್ ರವಿವರ್ಮ ಮಾಸ್ಟರ್ ಆನ್ ಸ್ಟೇಜ್ ಪ್ಲೀಸ್? ಒಂದು ಶಿವಣ್ಣ, ಒಪ್ಪಿ ಸರ್, ರಾಜೇಶ್ ಶೆಟ್ಟಿ ಸರ್. ಅದು ಒಂದು ಕಡೆ ಇಟ್ಟರೆ ಆಕ್ಚುಲಿ ಸಿನಿಮಾ ಹೀರೋದಲ್ಲಿ ಫಸ್ಟ್ ನನ್ನ ನಿರ್ಮಾಪಕರು ಮತ್ತು ನನ್ನ ನಿರ್ದೇಶಕರು. ಏನಿದೆ ಅಂತಂದ್ರೆ ಈಗ ಒಬ್ಬ ಟೆಕ್ನಿಷಿಯನ್ಗೆ ಒಂದು ಚಾಲೆಂಜ್ ಆದ ಸೀಕ್ವೆನ್ಸ್ ಕೊಡುವಂಥದ್ದು ಒಬ್ಬರೇ ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟರು. ಬಟ್ ನನಗೆ ಇದರಲ್ಲಿ ಒಂದು ಅದ್ಭುತವಾದ ಒಂದು 3 ಸೀಕ್ವೆನ್ಸ್ ಕೊಟ್ಟಿದ್ದಾರೆ ನನಗೆ. ಒಂದು ಒಪ್ಪಿ ಸರ್ ಇಂಟ್ರಡಕ್ಷನ್, ಇದರಾದ್ಮೇಲೆ ಶಿವಣ್ಣನಿಗೂ ಒಪ್ಪಿ ಸರ್ ಒಂದು ಚೇಸ್ ಸೀಕ್ವೆನ್ಸ್ ಇದೆ, ನೈಟ್ ಸೀಕ್ವೆನ್ಸ್ ಚೇಸ್. ಇದರಾದ್ಮೇಲೆ ಅರ್ಜುನ್ ಸರ್ ಅದ್ಭುತವಾದ ಒಂದು ಕ್ಲೈಮ್ಯಾಕ್ಸ್. ಇಲ್ಲಿವರೆಗೂ ನನ್ನ ಲೈಫ್ ಕೇಳಿದ್ರೆ ಈ ತರ ಒಂದು ಆಕ್ಷನ್ ನಾನು ಮಾಡಿಲ್ಲ. ಅಂದ್ರೆ ಬೇರೆಯವ್ರು ಮಾಡಿದ್ರು ನಾನು ನೋಡಿದೆ. ಇಲ್ಲಿವರೆಗೂ ಶಿವಣ್ಣ ಅಂತ ಒಂದು ಡಿಫ್ರೆಂಟ್. ಅಂದ್ರೆ ನೀವು ಅನ್ಕೋಬಹುದು ಒಂದು ಎರಡು ಅಂತ ಅನ್ಕೋಬಹುದು ಅವತಾರಗಳು. ಶಿವಣ್ಣ ನೋಡೋ ಲೆವೆಲ್ ಅವತಾರನೇ ಬೇರೆ. ನೀವು ಅಂದ್ರೆ ಇಷ್ಟು ಶಿವಣ್ಣ ಎಷ್ಟು ಅವತಾರ ಮಾಡ್ಕೊಂಡು ಬಂದಿದ್ರ, ಇದ್ರಲ್ಲಿ ನೋಡೋ ಅವತಾರನೇ ಬೇರೆ. ಅದರಲ್ಲೂ ಪೀಸಸ್ ಕಾಂಬಿನೇಷನ್ ಅವ್ರು ಇರಬೇಕು ಅಂತಂದ್ರೆ ಯಾವ ರೀತಿ ಅನ್ನೋದು ನೀವು ಯೋಚನೆ ಮಾಡ್ಕೊಳ್ಳಿ, ನೀವು ಉಪಯೋಗ ಮಾಡ್ಕೊಳ್ಳಿ. ಬಟ್ ಹೇಳಬೇಕು ಅಂತಂದ್ರೆ ನಿಜವಾದ ಆ ಒಂದು ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಮಿನಿಮಮ್
250 ಜನ ಆಕ್ಷನ್ ಬಾಯ್ಸಸ್ ಮಾಡಿ ಗ್ಯಾಂಗ್ ಬಾಯ್ಸ್ ಅಂತ ಆ ಟೀಮ್ ಕಡೆ ಎಲ್ಲ ಅವರೊಂದು 150 ಜನ ಯೂಸ್ ಮಾಡಿ ಒಂದು ದೊಡ್ಡ ವಾರ್. ನಾನು ಲೈಫಲ್ಲಿ ನಾನು ಅವಾಗ ಮಾಡಿದ ಸಂಗೊಳ್ಳಿ ರಾಯಣ್ಣ ಅಂತ ಒಂದು ಸಿನಿಮಾ ವಾರ್ ಸೀಕ್ವೆನ್ಸ್ ಮಾಡಿದೆ. ಅದಾದ್ಮೇಲೆ 45 ಸಿನಿಮಾದಲ್ಲಿ ಒಂದು ದೊಡ್ಡ ಸ್ಕೇಲ್ ಮಾಡುವಂತ ಒಂದು ಆಕ್ಷನ್ ಸಿನಿಮಾ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅಷ್ಟು ಈ ಸಿನಿಮಾಗಳ ನಾನು ಕೆಲಸ ಕಲಿತಿದ್ದೀನಿ. ಪ್ರತಿ ಸಿನಿಮಾದಲ್ಲೂ ಕಲಿಯೋದು ಇರುತ್ತೆ. ಬಟ್ 45 ಟೆಕ್ನಿಷಿಯನ್ ಕಲಿಯೋದು ತುಂಬಾ ಇತ್ತು. ನಾನು ಇಡೀ ಸಿನಿಮಾದಲ್ಲಿ ತುಂಬಾ ವಿಷಯನ ಕಲಿತಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಡೈರೆಕ್ಟ್ರು ಡೈಲಿ ಕಥೆ ಹೇಳೋದಾಗಿದ್ದೇನು ನಾರ್ಮಲ್ ಆಗಿ ಹೊಸ ಥರದ್ದೇನೇ ಇದೆ. ಸೊ ನಾನು ಹಿಂಗೆ ಪ್ರಿಪೇರ್ ಆಗಬೇಕು, ನಾನು ಇದಕ್ಕೆ ಹೇಗೆ ನ್ಯಾಯ ಸಲ್ಲಿಸಬೇಕು, ಆ ಥರದಲ್ಲಿ ಕೂತ್ಕೊಂಡು ಪ್ರತಿದಿನ ಮಾಡಿದಾಗ ಅವ್ರದ್ದು ಫಸ್ಟ್ ಸಿನಿಮಾ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಫಸ್ಟ್ ಸಿನಿಮಾ ಅಲ್ಲ, ನೋಡಿದಾಗ ಗೊತ್ತಾಗುತ್ತೆ ಇದೆ ಅವ್ರು ಎಷ್ಟು ವರ್ಕ್ ಮಾಡ್ಕೊಂಡು ಬಂದಿದ್ರು ಈ ಪ್ರಾಜೆಕ್ಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ 3 ಜನ ಘಟಾನುಘಟಿಗಳು ಸ್ಕ್ರೀನ್ ಅಲ್ಲಿದ್ದಾರೆ. ಅವ್ರ ಜೊತೆ ಕೆಲಸ ಮಾಡಿದ್ದು ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅದಕ್ಕೆಲ್ಲ ಸಾಥ್ ಕೊಟ್ಟಂತ ನಮ್ಮ ನಿರ್ಮಾಪಕರು. ಇದೇನು ಇಷ್ಟು ಲಾವಿಷಾಗಿ ಸಿನಿಮಾ ಬಂದಿದೆ ಅಂದ್ರೆ ಮೇನ್ ಕಾರಣ ರಮೇಶ್ ರೆಡ್ಡಿ ಸರ್. ಎಲ್ಲರಿಗಿಂತ ಅವ್ರಿಗಿರೋ ಸಿನಿಮಾ ಪ್ರೀತಿ ನಮ್ಮ ತಂಡದಲ್ಲಿ ಅವ್ರಿಗೆ ನಂಬರ್ 1 ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರು ತೋರಿಸಿರೋ ಪ್ರೀತಿ ಪ್ರತಿಯೊಂದು ದಿನ ಸೀಕ್ವೆನ್ಸ್ ಹೆಂಗ್ ಬರ್ತಾ ಇದೆ, ಅದಕ್ಕೆ ಏನಾಗುತ್ತೆ, ಈ ಸೀನ್ ಎಷ್ಟು ಕಷ್ಟ ಆಗುತ್ತೆ, ಏನ್ ಮಾಡ್ಬೋದು, ಎಲ್ಲರ ಬಗ್ಗೆ ತಲೆ ಕಟ್ಕೊಂಡು ಅಂದ್ರೆ ನೋಡಿದಾಗಿಂದ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಈ ಸಿನಿಮಾ ಚೆನ್ನಾಗಾಗುತ್ತೆ ಅಂತೇಳಿ. ಹೀಗಾಗಿ ಎಷ್ಟೇ ಇದಾದ್ರೂ ಪರವಾಗಿಲ್ಲ, ಚೆನ್ನಾಗಿ ಮಾಡೋಣ ಅಂತೇಳಿ ಈ ಮಟ್ಟಂದು ಇಟ್ಟಿದ್ದಾರೆ. ಈಗ ಜಸ್ಟ್ ಜನ ನೋಡ್ತಾ ಇದ್ದಾರೆ. ಟೀಸರ್ ಟ್ರೈಲರ್ ಬಂದ್ಮೇಲೆ ಒಂದೊಂದು ವಿಷಯ ಗೊತ್ತಾಗುತ್ತೆ. ಸಾಕು ಅವರು 45 seconds ಸರ್. ಫಸ್ಟ್ ನೀವು 45 seconds ನೀರು ಮಾತಾಡಿದ್ದೀರಾ, ಅದಕ್ಕೋಸ್ಕರ ಸತ್ಯ ಸರ್ ಬರ್ಬೇಕು. ಅವ್ರು ಮಾತಾಡೋದು ಅವ್ರ ಕೆಲಸ ಮಾತಾಡಿದ್ರೆ ನನಗೆ ಮಾತಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಖುಷಿ ಇಲ್ಲ ಹಂಗಂದ್ರೆ ಈ ಸತಿ ಸಿನಿಮಾ ಇಂಟರ್ವ್ಯೂ ಸತ್ಯ ಸರ್ ಇರಲೇಬೇಕು ಅನ್ನೋ ಇಂಟರ್ವ್ಯೂ ಮಾತಾಡ್ತಾರೆ ಸರ್. ಅದರಲ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್. I should speak about the visual first. Sir, the title card in the head, the graphics and the direction, whatever visuals we've seen, ನಾನು ಒಂದೇ ಮಾತು ಹೇಳಬೇಕು. ಅರ್ಜುನ್ ಸರ್ is a magical composer, but ಈ visual ನೋಡಿ he's done a magical direction, magical graphics, magical CG work. So I'm really excited. Audio, of course, he's created a master. But I think with his direction and visual also he's created a masterpiece. So all the best. Very excited. Especially visuals na nodi tumba excited agidhi. So we're very happy to be associated and waiting for August 15. Ellaru jote nodana. All the best. Thank you so much. So ಇವತ್ತು ನಾವೇ ಎಲ್ಲರೂ ಖುಷಿ ಪಡ್ತೀವಿ. ನಮ್ಮ ಉಪೇಂದ್ರ ಸಾರು, ನಮ್ಮ ಇವರು ಸಂಜಯ್ ಗೌಡರು, ನಮ್ಮ ರಾಜೀವ್ ಶೆಟ್ಟಿ ಸಾರು, ನಮ್ಮ ಇಂದ್ರಜಿತ್ ಸಾರು, ಮತ್ತೆ ನಮ್ಮ ರಾಮಚಂದ್ರ ಗೌಡರು, ನಮ್ಮ ಬಂಜಣ್ಣ, ನಮ್ಮ ಕಿರಣ್ ಸರ್, ಮಂಜಣ್ಣ ಏನಿಲ್ಲ ತಿಳ್ಕೊಂಡು. ಯಾಕಂದ್ರೆ ಇಲ್ಲಿ ನನಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇವಾಗ ನಾನು ಪುಸ್ತಕಗಳು ಸರಿಯಾಗಿ ಕಾಣ್ತಾ ಇಲ್ಲ. ಇವಾಗ ಡೀಟೇಲ್ ಹೇಳ್ತಾ ಇದ್ದೆ. ದಯವಿಟ್ಟು ತಿಳ್ಕೊಂಡ್ರೆ ದಯವಿಟ್ಟು ಇಲ್ಲಿ ಬಂದಿರೋದ್ರೂ ಬಂದು ಇಷ್ಟು ಪ್ರೀತಿಯಿಂದ ಬಂದು ಇಷ್ಟೊತ್ತು ಕೂತ್ಕೊಂಡು ನಮಗೆ ಆಶೀರ್ವಾದ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಅಣ್ಣ. ನಾನು ತುಂಬಾ ಥ್ಯಾಂಕ್ಸ್ ಅಣ್ಣ. ನೀವು ಇಷ್ಟು ಬಿಸಿ ಶೆಡ್ಯೂಲಲ್ಲಿ ಬಂದಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಪ್ರೆಸೆಂಟ್ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಸರ್. ಸರ್ ಹೇಳಿದ್ರು ನನಗೆ ಅಷ್ಟೇ ಎಲ್ಲ ಕಾಣಿಸ್ತಾ ಇಲ್ಲ ಅಂತ. ಉಪ್ಪಿ ಸರ್ ಇದ್ರೆ ಹೇಳ್ತಾರೆ ಯಾರು ಜಾಸ್ತಿ ಕಾಣ್ತಾ ತುಂಬಾ ಒಳ್ಳೇದು, ಅದೊಂದು ಬೇರೆ ಓಡೋದು ಸ್ಪಿರಿಚುವಲ್ ಓಡ್ ಅಂತ ಹೇಳಿ. ಸರ್ ನಿಮ್ಮ ಸಮ್ಮುಖದಲ್ಲೇ ನಾನು ಶ್ರೀಯುತ ರಾಮಲಿಂಗ ರೆಡ್ಡಿ ಸರ್ ನಾವು ವೇದಿಕೆಯಲ್ಲಿ ಕರಿತೀನಿ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯೊಂದಿಗೆ ಬರಮಾಡಿಕೊಳ್ಳೋಣ. ಹೆಸರಾಂತ ನಟರಿದ್ದಾರೆ. ಅದರಲ್ಲಿ ಉಪೇಂದ್ರ ಅವರು 30 ವರ್ಷ ಆಯಿತು ಚಲನಚಿತ್ರರಂಗಕ್ಕೆ ಬಂದು. ಅದೇ ರೀತಿ ಶೆಟ್ಟಿ ಇದ್ದಾರೆ, ನಮ್ಮ ಇಂದ್ರಜಿತ್ ಅವರಿದ್ದಾರೆ, ಶಿವರಾಜ್ ಕುಮಾರ್ ಅವರು ಇಲ್ಲ ಹಾರಿದ್ದಾರೆ, ಬರ್ತಾನೆ ಆರೋಗ್ಯ ಬರಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡೋಣ. ಡೈರೆಕ್ಟರ್ ಅರ್ಜುನ್ ಅವರು,
ಮತ್ತು ಯಾರೇ ನಿರ್ಮಾಪಕರು ರಮೇಶ್ ಶೆಟ್ಟಿ ಅವರು ಚಲನಚಿತ್ರ ತೆಗೆಯುವಂಥ ಸಂದರ್ಭದಲ್ಲಿ ಒಳ್ಳೆ ಚಲನಚಿತ್ರ ತೆಗೆಯಬೇಕು ಅಂತ ಆಸೆನೇ ಇದೆ, ಜೊತೆಗೆ ಲಾಭನೂ ಮಾಡಬೇಕು ಅಲ್ವಾ. ಆ ದಿಕ್ಕಲ್ಲಿ ನಮ್ಮ ಡೈರೆಕ್ಟರು ಮತ್ತು ಆಕ್ಟ್ರಸ್ಸು ಆಕ್ಟಿವ್ಗಳು ಎಲ್ಲರೂ ಕೂಡ ಅವರವರ ಶಕ್ತಿ ಮೀರಿ ತಾವು ನಟನೆ ಮಾಡಿರ್ತೀರ. ಮತ್ತು ಈ ಚಲನಚಿತ್ರ ಮಾಡುವಂಥ ಸಂದರ್ಭದಲ್ಲಿ ಉಪೇಂದ್ರ ಅಂತ ಹಿರಿಯ ನಾಯಕರು ನಿಮಗೆ ಅನೇಕ ಸಲಹೆಗಳನ್ನೆಲ್ಲ ಕೊಟ್ಟಿರ್ತಾರೆ. ಅದರಲ್ಲಿ ಈ ಚಲನಚಿತ್ರ ಯಶಸ್ವಿಯಾಗಲಿ, ನಮ್ಮ ಡೈರೆಕ್ಟರು ಒಳ್ಳೆಯ ಹೆಸರು ತರಲಿ, ಪ್ರೊಡ್ಯೂಸರು ಒಳ್ಳೆಯ ಹೆಸರು ತರಲಿ, ಮತ್ತು ಆಕ್ಟ್ ಮಾಡತಕ್ಕಂಥ ಎಲ್ಲ ಆಕ್ಟರ್ಗಳು ಕೂಡ ಒಳ್ಳೆಯ ಹೆಸರು ತರಲಿ, ಮತ್ತು ಎಲ್ಲದಕ್ಕಿಂತ ಬ್ಯಾಕ್ಗ್ರೌಂಡ್ ಇರ್ತಾರಲ್ಲ ಅವರು ಕೂಡ ಈ ಸಂದರ್ಭದಲ್ಲಿ ಶುಭಾಶಯ ಕೊಡಿ ನಾನು ಆಹ್ವಾನಿಸ್ತೇನೆ. Thank you so much, sir. Thank you, sir. ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಕಷ್ಟಪಡಬಹುದು ನಿರ್ಮಾಪಕರು, ನಿರ್ದೇಶಕರು, ಈ ಸಾಕಷ್ಟು ಸೆಕ್ಟರ್ಗೆ ಜೀವನ ಮಾಡತಕ್ಕಂಥದ್ದು ಕನ್ನಡ ಚಿತ್ರರಂಗದ ದೊಡ್ಡ ಮಟ್ಟ ತಗೊಂಡು ಕಷ್ಟಪಡ್ತಕ್ಕಂಥ ತುಂಬ ಯುವಕರು ಹೆಣ್ಮಕ್ಳೆಲ್ಲ ಇದ್ದಾರೆ. ಆದರೆ ನಾನು ಒಬ್ಬ ವ್ಯಾಪಾರ ಮಾಡಿ ರಮೇಶ್ ಶೆಟ್ಟಿ ಥರ ಅಲ್ಲಿಂದ ಬಂದು ಕಾಂಟ್ರಾಕ್ಟ್ ಮಾಡಿ ಒಂದಷ್ಟು ದುಡ್ಡು ಸಂಪಾದನೆ ಮಾಡಿ ದೊಡ್ಡ ಪಿಕ್ಚರ್ ಕೊಡಬೇಕು ಅಂತ ರಮೇಶ್ ಶೆಟ್ಟಿಯಲ್ಲಿ ಇವತ್ತು ಮಾಡಿದ್ದಾರೆ. ಅವ್ರು ಈಗಾಗಲೇ ಪಿಕ್ಚರ್ ಮಾಡಿದ್ದಾರೆ. 45 ಅಂದರೆ 45 ಅಂದರೆ ಏನೋ ನಂಬರ್ ಅರ್ಜುನ್ ಜನ್ಯ ಅವ್ರಿಗೆ ಇಟ್ಕೊಂಡೆ ಕತೆ ಬರ್ತಿದೆ. 45 ಅಂದರೆ ಟೋಟಲ್ ಮಾಡಿದ್ರೆ 9 ಅಂದರೆ ಎಲ್ಲರೂ ಇಷ್ಟಪಡ್ತಾರೆ, ಒಳ್ಳೆದಾಗುತ್ತೆ. ಅದೇ ಥರ ಈ 9 ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿ ಮತ್ತೊಂದು ಚಿತ್ರ ಆಗಲಿ ಅಂತ ಶುಭಾಶಯ. ನಮಸ್ಕಾರ. Thank you so much, sir. ಹೊಸ ವರ್ಷದ ಮತ್ತೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ರಮೇಶ್ ರೆಡ್ಡಿ ಅವರು ಬಹಳ ಆಪ್ತರು. known him as more like a businessman than a movie maker. Very passionate producer. ಹಾಗೆ ನಮ್ಮ ಅರ್ಜುನ್ ಜನ್ಯ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಡೆಬ್ಯೂ ಡೈರೆಕ್ಟರ್. ಐ ಹ್ಯಾವ್ ಸೀನ್ ದ ವಿಜುವಲ್ಸ್, ಎಕ್ಸ್ಟ್ರಾರ್ಡಿನರಿ, ಗ್ರೇಟ್ ವರ್ಕ್. ಅಂಡ್ ನಮ್ಮ ಉಪೇಂದ್ರ ಸರ್ಗೆ, ರಾಜ್ ಬಿ ಶೆಟ್ಟಿ ಅವ್ರಿಗೆ ಮತ್ತೆ ಶ್ರೀಕಂಠ ಸರ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಹಂಗೆ ಎಲ್ಲ ಟೆಕ್ನಿಷಿಯನ್ಸ್ಗೆ, ಡೆಬ್ಯೂ ಡೈರೆಕ್ಟರ್ಗೆ, ನಮ್ಮ ರಮೇಶ್ ರೆಡ್ಡಿ ಅವರಿಗೆ, ಎಲ್ಲರಿಗೂ, ಎಲ್ಲ ಚಿತ್ರತಂಡಕ್ಕೆ, ಎಲ್ಲ ಟೆಕ್ನಿಷಿಯನ್ಸ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಖಂಡಿತ ಈ ಸಿನಿಮಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದ್ದಾರೆ ಅವರು. ಚೆನ್ನಾಗಿ ಬರುತ್ತೆ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ. ಆಲ್ ದಿ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ and happy new year. And ರಮೇಶ್ ರೆಡ್ಡಿ ಅವರ ಸಿನಿಮಾ ಹೃದಯವಂತ, ಯಾರಿಗೂ ಒಂದು ಭೇದ ಭಾವ ಇದೆ, ನಾನು ಅಂತ ಒಬ್ಬರು, ನಾವು ಅಂತ ಒಬ್ಬರು ಅನ್ನುವಂತ ಇರುವಂತ ಗುಣವಂತರು. ಸೊ ಅರ್ಜುನ್ ಜನ್ಯ ಅವರ ಡೈರೆಕ್ಷನ್ ಹೇಳಲು ಬರೀ ಮ್ಯೂಸಿಕ್ ಅಲ್ಲಿ ಆಲ್ರೆಡಿ ಕೇಳಿದ ಎವ್ರಿವನ್. ಇವಾಗ ಡೈರೆಕ್ಷನ್ ಅಲ್ಲೂ ಕೂಡ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಅವರು ತೋರಿಸ್ತಾರೆ ಅಂತ ಕೂಡ ಹೇಳ್ತೇನೆ. ಉಪ್ಪಿಸೋದು ಆ ಲುಕ್ ನೋಡಿದ್ರೆ ವಾವ್ ಲುಕ್. ಯು ಅಂಡ್ ಐ ಆದ್ಮೇಲೆ ಇದು ಬ್ಯೂಟಿಫುಲ್ 45 ಅವರು 45 ಏಜ್ ಇಂತ ಕಮ್ಮಿ, ಇನ್ನು 15 ಇಯರ್ಸ್ ಏಜ್ ಹೋಗ್ಬಿಟ್ಟಿದ್ದಾರೆ ಅವರು. ಅಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾರೆ. ರಾಜೀವ್ ಶೆಟ್ಟಿ ಸರ್ ಸೂಪರ್. ಇವಾಗ ಮೋಷನ್ ಪೋಸ್ಟರ್ ನೋಡಿದ್ರೆ ಶಿವನಾರಾಯಣ ಅವರು ಆ ಸ್ಕೂಟರ್ ಬರೋ ಕಂಟೆಂಟ್, ಆ ಟೆಕ್ನಿಷಿಯನ್ಸ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂದ್ರೆ ಶಿವಣ್ಣಗೆ ಏಜ್ ಆಗಲ್ಲ ಅನ್ನೋದಕ್ಕೆ ನಮಗೆ ಒಂದು ಬ್ಯೂಟಿಫುಲ್ ವಿಡಿಯೋ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ 45 ಸಿನಿಮಾ ತಂಡದ ಟೆಕ್ನಿಷಿಯನ್ಸ್ ಆರ್ ಆಲ್ ಬೆಸ್ಟ್. ಥ್ಯಾಂಕ್ ಯು. ಮಾತಾಡ್ತಾ ಇದ್ದಾರೆ. ತಿರುಪತಿಯಿಂದ ಡೈರೆಕ್ಟ್ ಬೆಳಿಗ್ಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ರಮೇಶ್ ರೆಡ್ಡಿ ಪ್ರಾಂಗಣ 5. ಯಾಕೆಂದ್ರೆ ನಾನು ಸಿನಿಮಾನ ಸ್ಟಾರ್ಟ್ ಮಾಡಿದಾಗ ಹೇಳಿದ್ರು, ಪ್ರತಿಯೊಂದು ನನಗೆ ಹೇಳ್ತಾ ಹೇಳಿದಾಗ 45 ರೇಂಜ್ ಇದ್ರು, 55 ಮೇಲೆ ಆಗುತ್ತೆ, 120 ಇದಕ್ಕೆ ಸೇರ್ತಿ ಸಿನಿಮಾ ಹೇಳಿಕೆ ಸೇರಿದ್ರು. 100 ಕೋರ್ಸ್ ಇದಕ್ಕೆ ಸಿನಿಮಾ ಸೇರುತ್ತೆ. ಯಾಕೆ ನಾನು
ಸಿನಿಮಾನ ವಿಸಿಟ್ ಆಗಿ ಹೋಗ್ತೀನಿ. ಈ ಸಿನಿಮಾ 100 ಕೋಟಿ ಸೇರುತ್ತೆ. ನಾನು ಹೇಳಿದ್ದೀನಿ ಈ ಸಿನಿಮಾನ ವೆಂಕಟರು ಕೊಟ್ಟಿದ್ದೀನಿ ಹೇಳಿದ್ರು, ಕೊಟ್ಟಿಲ್ಲ. 30 ಕೋಟಿಗೆ ನಾನು ರಿಲೀಸ್ ಮಾಡಿ ತಗೊಂಡಿದ್ದೀನಿ. 30% ಲೈನ್ ಆಫರ್ ಓಕೆ ಅಡ್ವಾನ್ಸ್ ನಾಟ್ ಔಟ್. ಜೀವ ಸ್ಟೇಜ್ ಮೇಲೆ ನೋಡಿದೆ ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ, ಪ್ಯಾನ್ ವರ್ಲ್ಡ್ ಪ್ರೊಡ್ಯೂಸರ್ ವೆಂಕಟರು. ನಮ್ಮ ಹೀರೋಗಳು ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಹೋಗ್ತಾರೆ. ನಿಜವಾಗ್ಲೂ ಖುಷಿ ಆಗ್ತದೆ. 3 ಜನ ಹೀರೋಗಳು 50 ಕೋಟಿ ಮಾಡಿದೆ. ರಮೇಶ್ ರೆಡ್ಡಿ ಮತ್ತು 50 ಕೋಟಿ ಮಾಡೇ ಮಾಡ್ತಾರೆ. ಈ ಸಿನಿಮಾ ನಾಟ್ ಓನ್ಲಿ ಸೌತ್ ಇಂಡಿಯನ್ ಸಿನಿಮಾ ಆಗುತ್ತೆ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ಯಾಕೆಂದ್ರೆ ಆ ಥರ ವಿಷಲ್ಗಳು ಆ ಥರ ಕಂಟೆಂಟ್ಗಳು ತುಂಬ ಚೆನ್ನಾಗಿ ಮಾಡಿದ್ರೆ ನಮ್ಮ ಕನ್ನಡ ಚಿತ್ರರಂಗ ಸಿನಿಮಾ ಇವತ್ತು ಭಾರತೀಯ ಚಿತ್ರರಂಗ ಸಿನಿಮಾ ನೋಡ್ತಾ ಇದೆ. ನಮಗೆ ಖುಷಿ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ. ಒಂದು ಕಾಲದಲ್ಲಿ ನಮ್ಮ ಸಿನಿಮಾಗಳನ್ನ ಯಾರೂ ನೋಡೋದಿಲ್ಲ. ಒಂದು ಕಾಲದಲ್ಲಿ ಕೇರಳದ ಸಿನಿಮಾಗಳನ್ನ ಒಂದೇ ಒಂದು ಗ್ರೂಪ್ ಸಿನಿಮಾ ನೋಡಿದ್ರು. ಇವತ್ತು ಅವರು ವರ್ಲ್ಡ್ ಲೆವೆಲ್ ಇದ್ದಾರೆ. ಇವತ್ತು ನಮ್ಮದು ಭಾರತದಲ್ಲಿದೆ. ಇವತ್ತು ನಮ್ಮ ಟೆಕ್ನಿಷಿಯನ್ ಉತ್ತರದಲ್ಲಿ ಮಾಡುವಂಥವ್ರು ಕ್ರಿಯೇಟಿವ್. ಇವತ್ತು ಅವ್ರಿಗೆ ಫ್ರೀಯಾಗಿ ಕೊಟ್ಟರೆ ಕ್ರಿಯೇಟಿವ್ ಮಾಡ್ತಾರೆ, ಅರ್ಜೆಂಟಿವ್ ಮಾಡ್ತಾರೆ. ನಿಜವಾದ ಇನ್ವೆಸ್ಟ್ ಮಾಡಿರುವಂಥ ರಮೇಶ್ ರೆಡ್ಡಿಗೆ ಹೃದಯಪೂರ್ವಕ ಧನ್ಯವಾದಗಳು. ಚಿತ್ರರಂಗದಲ್ಲಿ ಇಂಥವ್ರು ಬರಬೇಕು. ನಮ್ಮಲ್ಲಿ ಇಂಥ ಸಿನಿಮಾ ಬರ್ತಾರೆ. ನಮ್ಮ ಸಿನಿಮಾ ನಾವು ಹೆಮ್ಮೆ ಮಾಡಬೇಕು. ಇವತ್ತು ವೆಂಕಟವರು ಅಷ್ಟೇ ಪ್ಯಾನ್ ಇಂಡಿಯಾ ಸಿನಿಮಾ ರಮೇಶ್ ರೆಡ್ಡಿ ಮಾಡಿದ್ರೆ ಪ್ಯಾನ್ ವರ್ಲ್ಡ್ ಸಿನಿಮಾ ನಮ್ಮ ಪ್ರಾಕ್ಟಿಕ್ ಇಷ್ಟಪಡ್ತೀವಿ. ಇವತ್ತು 1000 ಕೋಟಿ ಮೇಲೆ ನಾವು ಹೇಳ್ತೀವಿ. ಯಾಕೆಂದ್ರೆ ಜನಗಳ ಮಾತುಗಳು ಆಮೇಲೆ ವಿಷನ್ ಕ್ರಿಯೇಟಿವ್ ಮಾತಾಡಿದ್ರೆ ನಿಮ್ಮೆಲ್ಲ ಮುಖದ ಬಗ್ಗೆ ನಿರೀಕ್ಷೆ ಮಾಡಬೇಕು ನನ್ನ ಆಸೆ ಇದೆ. ತುಂಬ ಒಳ್ಳೆಯದಾಗಿ. ಇವತ್ತು ಸಂಕ್ರಾಂತಿ ಆಗಸ್ಟ್ 15 ಸ್ವಾತಂತ್ರ್ಯ ಬಂದಿದೆ. ನಿಮ್ಮ ಸಿನಿಮಾ ತುಂಬ ಚೆನ್ನಾಗಿದೆ. ಇಡೀ ಚಿತ್ರರಂಗ ಎದ್ದು ನೋಡ್ತಾ ಇದ್ದಾರೆ. ನಮ್ಮ ಸೌತ್ ಇಂಡಿಯಾದ ನಾರ್ತ್ ಇಂಡಿಯಾದಲ್ಲಿ ತುಂಬ ಚೆನ್ನಾಗಿ ಸಿನಿಮಾ ಇಷ್ಟಪಡ್ತೀನಿ. ಅರ್ಜುನ್ ಜನ ಗ್ರೇಟ್ ಪರ್ಸನ್, ತುಂಬ ಚೆನ್ನಾಗಿ ಸಿನಿಮಾ ಮಾಡೋದು. ನಾನು ಅರ್ಜುನ್ ಜನ ಈ ರೇಂಜ್ ಮಾಡ್ತಾರೆ ಅಂತ ನೋಡಿಲ್ಲ. ನಿಜವಾಗ ನಾನು ಅರ್ಜುನ್ ಜನ ನಾನು ನೋಡ್ತಾ ಇದ್ದೇನೆ. ನಮ್ಮಲ್ಲಿ ಹೋಗಿ ಇನ್ನೊಬ್ರು ಪ್ರಸಾದ್ ಉಟ್ಕೊಂಡು ಕಾಣುತ್ತೆ. ನನ್ನ ಕಡೆ ಆಚಾರ ಕಟ್ಟೆ ನಿಜವಾಗ ನಾನು ನಾನೊಂದು ಸಿನಿಮಾ ಮಾಡಿದ್ದೀನಿ, ವಿಭಾಗ ನೋಡ್ತೀನಿ. ಏನು ಶಾಸಕ ಅವರ ವಿಷನ್ ಇದೆ, ತಾಳ್ಮೆ ಇದೆ. ನಿಜವಾಗ್ಲೂ ಕನ್ನಡ ಚಿತ್ರಕ್ಕೆ ಒಂದು ಆಸ್ತಿ ಹೇಳ್ತೀನಿ. ನಿಮ್ಮೆಲ್ಲರ ಸಹಕಾರ ಸಂಪೂರ್ಣ ಇಡೀ ಚಿತ್ರದಲ್ಲಿ ಎಕ್ಸ್ಪೆಷಲಿ ಇವತ್ತು ಬಂದ ರಮೇಶ್ ರೆಡ್ಡಿಗೆ ತುಂಬ ಒಳ್ಳೆಯದಾಗಿ. ಯಾಕಂದ್ರೆ ಅವರು ಒಳ್ಳೆ ಸರಳ ಮನಸ್ಸು, ಯಾರಿಗೂ ನೋಯಿಸಿಲ್ಲ, ನೋಯಿಸುವುದಿಲ್ಲ. ಅವರು ಸಿನಿಮಾ ಇಷ್ಟಪಡ್ತಾರೆ. ಅವ್ರ ಮನೆ ಬೇರೆ ಇರೋ ಚಿತ್ರ ದಯವಿಟ್ಟು ಎಲ್ಲರೂ ಬರಬೇಕು, ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು. ನಮ್ಮ ಚಿತ್ರರಂಗ ಚೆನ್ನಾಗಿ ಬೆಳೆಯಬೇಕು ಅಂತ ನಮ್ಮ ಸದಸ್ಯರ ಗೆಳೆಯರೆ ಒಂದು 45 ಅನ್ನೋ ಸಿನಿಮಾ ಹಿಂಗೆಲ್ಲ ಗೊತ್ತಿದೆ. ಈಗಾಗಲೇ ಒಂದು ದೊಡ್ಡ ಸಂಚಲನ ಉಂಟು ಮಾಡ್ತಾ ಇದೆ. ಯಾಕೆ ಅಂತಂದ್ರೆ ಇಡೀ ಭಾರತದ ಚಿತ್ರರಂಗ ಒಂದು ಕರ್ನಾಟಕದ ಚಿತ್ರರಂಗದ ಹತ್ರ ಒಂದು ತಿರುಗಿ ನೋಡೋದು. ಯಾಕೆ ಅಂತಂದ್ರೆ 3 ಜನ ಹೀರೋ, ಅದು 3 ಸಿನಿಮಾ ಅಲ್ಲ, ಒಂದೇ ಸಿನಿಮಾನಲ್ಲಿ ಸೇರಿ ಮಾಡ್ತಾರೆ. ಇಡೀ ಚಿತ್ರರಂಗದವರು ಶಾಕ್ ನೋಡ್ತಾರೆ. ಯಾಕೆಂತಂದ್ರೆ 3 ಜನ ಹೀರೋಗಳನ್ನ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸೇರಿಸೋದು ತುಂಬಾ ಕಷ್ಟ. ಅಂತರದಲ್ಲಿ ಅರ್ಜುನ್ ಜನ್ಯ ಅವರು ಮತ್ತು ಮುಖ್ಯವಾಗಿ ನಮ್ಮ ರಮೇಶ್ ರೆಡ್ಡಿ ಅವರು 3 ಜನ ದೊಡ್ಡ ಸೂಪರ್ ಸ್ಟಾರ್ಸ್ ನ ಸೇರಿಸಿರೋದು. ಅದು ಉಪ್ಪಿ ಸರ್, ರಾಜನಿ ಶೆಟ್ಟಿ ಮತ್ತು ನಮ್ಮ ಶಿವಣ್ಣ 3 ಜನ ಸೇರ್ ಮಾಡ್ತಾರೆ ಸಿನಿಮಾ. ಇವತ್ತು ಇಡೀ ಚಿತ್ರರಂಗ, ಭಾರತದ ಚಿತ್ರರಂಗ, ನಮ್ಮ ಕನ್ನಡ ಚಿತ್ರರಂಗ ತಿರುಗಿ ನೋಡುವಂಗೆ ಮಾಡಿದ ಸರ್ ಉಪ್ಪಿ ಸರ್. ಇಲ್ಲಿ ನಮ್ಮ ಜೊತೆ ದೊಡ್ಡ ಸಾಹಸಗಳು ಮಾಡೋದು. ಈ 3 ಜನ ಹೀರೋ ಸೇರೋದು ಮುಂಚೆಗೆ 100 ಕೋಟಿ ಅಲ್ಲ, 200 ಕೋಟಿ ಅಲ್ಲ, 1000 ಕೋಟಿ ಮಾಡೋದಕ್ಕೆ ಯಾವುದೇ ಸಂಶಯ ಇಲ್ಲ. ಆ ಥರ ಒಂದು ಸಾಹಸ ಮಾಡೋದು ನಮ್ಮ ರಮೇಶ್ ರೆಡ್ಡಿ ಅವರು. ರಮೇಶ್ ರೆಡ್ಡಿ ಅವರು ನಿಮ್ಗೆ ಗೊತ್ತಿದೆ, ಇವತ್ತು ಒಂದು ನಮ್ಮ ಕನ್ನಡ ಚಿತ್ರರಂಗದ 4 ಸ್ತಂಭ. ಒಂದು KVN ಸರ್, ಒಂದು ಹೊಂಬಾಳೆ, ಒಂದು KRG ಮತ್ತು ರಮೇಶ್ ರೆಡ್ಡಿ. ನಮ್ಮ ಕನ್ನಡ ಚಿತ್ರರಂಗದ 4 ಬಲವಾದ ಸ್ತಂಭ ಇವತ್ತಿರೋದು. ಅದರಲ್ಲಿ ಇವತ್ತು ನಮ್ಮ ಜೊತೆಗಿರೋದು KVN ರಮೇಶ್ ರೆಡ್ಡಿ ಅವರಿದ್ದಾರೆ. ರಮೇಶ್ ರೆಡ್ಡಿ ಅವರಂತೂ ಒಂದು ಭಾರಿ ಕೆಲಸ ಮಾಡಿಕೊಂಡು ಬೆವರು ಸುರಿಸಿ ಕೆಲಸ ಮಾಡಿ ಇವತ್ತು ಒಂದು ಇಡೀ ಭಾರತದ ಚಿತ್ರರಂಗದಲ್ಲೇ ಈ ತರ ಒಂದು ದೊಡ್ಡ ಸಿನಿಮಾ. ಯಾಕಂದ್ರೆ ನಾನು ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವು ತುಣುಕುಗಳು ತೋರಿಸಿದ್ದಾರೆ, ಅದ್ಭುತವಾಗಿ ನೋಡ್ಕೊಂಡಿದ್ದಾರೆ. ಅದು ಯಾವ ತರ ಒಂದು VFX ಮಾಡ್ತಾ ಇದ್ದಾರೆ ಅಂದ್ರೆ
ನನಗೆ ಶಾಕ್ ಆಯ್ತು. ಯಾಕಂದ್ರೆ ಒಂದು ಆಕ್ಷನ್ ಮಾಡಿದ್ದಾರೆ ಉಪ್ಪಿ ಸರ್ ಮತ್ತು ಶಿವಣ್ಣ ಸರ್. ಆ ಕ್ಲಿಪ್ಪಿಂಗ್ಸ್ ಕ್ಯಾನಡಾದ VFX ಕಂಪನಿ ಹಾಲಿವುಡ್ ಸಂಸ್ಥೆ ಮಾಡುವಂತ ಸಂಸ್ಥೆ ಇವತ್ತು 45 ಸಿನಿಮಾ ಮಾಡ್ತಾರೆ. ಅದರಲ್ಲಿ ನೀವು ಕಲ್ಪನೆ ಮಾಡ್ಕೊಳ್ಳಿ ಯಾವ್ದಾರ ಒಂದು ಬಜೆಟ್ ಇಲ್ಲ ಸಿನಿಮಾ ಇದು. ಯಾವ ಆ ಕಂಪನಿಗೆ ಕೆಲವೊಂದು ತಿರುಗಿ ಒಂದು ಸಣ್ಣ ಕೆಲಸ ಮಾಡಿಸಕ್ಕಾಗಲ್ಲ. ಅಂತದ್ರಲ್ಲಿ ಇಷ್ಟು ದೊಡ್ಡ ದೊಡ್ಡ ಆಕ್ಷನ್ ಸೀಕ್ವೆನ್ಸಸ್ ಮಾಡುವಂತ ರವಿ ವರ್ಮಾ ಅವರು ಆ ಒಂದು VFX CG ಅಲ್ಲಿ ಕ್ಯಾನಡಿಯನ್ ಕಂಪನಿಯಲ್ಲಿ ಮಾಡಿಸಿ ಬಂದಿರೋದು ಒಂದು ಶಿವಣ್ಣ ಮತ್ತು ಉಪ್ಪಿ ಸರ್ನ ಒಂದು ವಿಭಿನ್ನವಾದ ಪಾತ್ರಗಳನ್ನು ನೋಡಬಹುದು. ಮತ್ತು ಅದಕ್ಕಿಂತ ವಿಭಿನ್ನ ಪಾತ್ರ ನಮ್ಮ ರಾಜ್ ಶೆಟ್ಟಿ ಪ್ರತಿಯೊಂದು ಸಿನಿಮಾಗಳನ್ನು ಒಂದು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಬೆಳೆದ ಅವ್ರದೇ ಒಂದು ಸ್ನಾನ ಮಾಡುವಂತ ರಾಜ್ ಶೆಟ್ಟಿನ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕನ್ನಡ ಆಸ್ತಿ ನಮ್ಮ ಅರ್ಜುನ್ ಜನ್ಯ ಸಂಗೀತದಲ್ಲಂತೂ ಒಂದೊಂದು ಸಾಂಗ್ಗಳು ಹಿಟ್ಟು ಕೊಟ್ಟು ಒಂದೊಂದು ಸಿನಿಮಾ ಒಂದೊಂದು ಸಾಂಗ್ಸ್ ಅದ್ಭುತ. ಒಂದೊಂದು ದೊಡ್ಡ ಗಾಡಿ ಕಂಪನಿಗಳು ಭಾರತದ ಒಂದು ದೊಡ್ಡ ಕಂಪನಿ ಬೆಳೆಯೋಕೆ ಮಾಡುವಂತದ್ದು ಒಂದು ಅಡಿಲ್ ಸೇವೆ ಅಂತಲ್ಲ ದೊಡ್ಡ ದೊಡ್ಡ ಸಾಹಸ ಮಾಡುವಂತ ಅರ್ಜುನ್ ಜನ್ಯ ಅವರು ಇಷ್ಟು ದೊಡ್ಡ ನಿರ್ದೇಶಕರಾಗಿ ಈ ತರ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ನನಗೆ ಶಾಕ್ ಆಯ್ತು. ದೊಡ್ಡ ಬಜೆಟ್ ಇಲ್ಲ ಸಿನಿಮಾ, ನೀವೆಲ್ಲ ಸಪೋರ್ಟ್ ಮಾಡಬೇಕು. ಯಾಕೆ ಅಂತಂದ್ರೆ ಇದು ಬರೀ ಕರ್ನಾಟಕದ ಸಿನಿಮಾ ಅಲ್ಲ, ಭಾರತದ ಸಿನಿಮಾ ಮತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹೆಮ್ಮೆ ಪಡುವಂತ ಒಂದು ಸಿನಿಮಾ. ಕನ್ನಡ ಸರ್ ಮತ್ತು ಇವತ್ತು ನಮ್ಮ ಜೊತೆ ಒಂದು ಟೀಸರ್ ಲಾಂಚ್ ಮಾಡ್ತಾ ಇದ್ದಾರೆ ನಮ್ಮ ರಾಮಲಿಂಗ ಟೀಸರ್. ನಾನು ಅವ್ರ ಕಾನ್ಸ್ಟಿಟ್ಯೂನ್ಸಿನೇ ಇರೋದು. ಒಂದು ಅದ್ಭುತವಾದ ಡೆವಲಪ್ಮೆಂಟ್ ಮಾಡಿ ಆ ಕಾನ್ಸ್ಟಿಟ್ಯೂನ್ಸಿ ಒಂದು ಮಾಡಲ್ ಕಾನ್ಸ್ಟಿಟ್ಯೂನ್ಸಿ ಮಾಡಿದ್ದಾರೆ ನಮ್ಮ BTM ಲೇಔಟ್ನ. ಪ್ರತಿಯೊಂದು ರೋಡ್ ಒಂದು ಫಾರಿನ್ ರೋಡ್ ತರ ಇದೆ. ಪ್ರತಿಯೊಂದು ಪಾರ್ಕ್ಗಳು ಕೂಡ ಅದ್ಭುತವಾಗಿ ಎಂಜಾಯ್ ಮಾಡಬಹುದು. ಆ ತರ ಒಂದು ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ ಮಾಡಿ ಯಾರೇ ಮಾಡಬಹುದು. ಫೋನ್ ಸಾಮಾನ್ಯರು ಫೋನ್ ಮಾಡಿದ್ರೆ ಸ್ವತಃ PA ಅವರೇ ಎತ್ಕೊಂಡು ಆನ್ಸರ್ ಮಾಡ್ತಾರೆ. ಇವಾಗ ಎಲ್ಲಿದ್ದೀರ ಸರ್ ಅವರೇ ಕಾರ್ಯಕ್ರಮದಲ್ಲಿದ್ದು ಫೋನ್ ತಗೊಂಡು ಒಂದು 10 ನಿಮಿಷ ಬರ್ತಾನೆ ಸರ್ ಅಂತಂದ್ರು. ಸರ್ ನೀವು ಅದು ನಿಜವಾದ ರಾಜಕಾರಣಿಯ ಒಂದು ದೊಡ್ಡ ಒಂದು ಯಶಸ್ಸು ಅಂದ್ರೆ ಸಾಮಾನ್ಯರಿಗೆ ಸಿಗುವಂತ ಒಬ್ಬ ರಾಜಕಾರಣಿ. ಅವರಿಗೆ ಇವತ್ತು 40 ವರ್ಷ ಸರ್ ಆಯ್ತಾ ಸರ್ ನೀವು ರಾಜಕಾರಣಿ ಬಂದವರು? ಅದಕ್ಕಿಂತ ಜಾಸ್ತಿ ಆಯ್ತು ಅನ್ಸುತ್ತೆ. ಯಾಕಂದ್ರೆ ನಾನು ತುಂಟಾಟ ಮಾಡಿದಾಗ ಜಯನಗರ ಕಾನ್ಸ್ಟಿಟ್ಯೂನ್ಸಿ MLA ಆಗಿದ್ದೆ. ಅವಾಗ ಕರೆಸಿ ಒಬ್ಬ ಯುವ ಬರ್ತಿದ್ದೆ, ಯುವ ನಿರ್ದೇಶಕರಿಗೆ ಸನ್ಮಾನ ಮಾಡಬಹುದು. ಇವತ್ತು ನಮ್ಮ ಜೊತೆ ಬಂದು ಒಂದು ಟೀಸರ್ ಲಾಂಚ್ ಮಾಡ್ತಿರೋದು ತುಂಬಾ ಧನ್ಯವಾದಗಳು ಸರ್. ನಮ್ಮ ಜೊತೆ ಸಂಜಯ್ ಯುವ ರಾಜಕಾರಣಿ, ನಮ್ಮ ಭವಿಷ್ಯದ ನಾಯಕ ಅಂತ ಹೇಳ್ಬೋದು. ಥ್ಯಾಂಕ್ ಯು ಎವ್ರಿಬಡಿ ಅಂಡ್ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ. ಅಂಡ್ ಒಂದು ಒಂದು ಕಾಂಬಿನೇಷನ್ ಇದೆ ಅರ್ಜುನ್ ಜನ್ಯ ಜೊತೆ ಯಾವಾಗ ಸೇರಿದ್ರೆ ಅನುಶ್ರೀ ಅವರು ಅದು ಡೆಫಿನೆಟ್ಲಿ ಸೂಪರ್ ಹಿಟ್ ಕಾರ್ಯಕ್ರಮ ಸಿಂಗ್ ಮಾಡಬಹುದು. ಡೆಫಿನೆಟ್ಲಿ ಅನುಶ್ರೀ ಥ್ಯಾಂಕ್ ಯು ಫಾರ್ ರೇಸಿಂಗ್ ದಿಸ್ ಅಕೇಶನ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸತ್ಯವಾದ ಮಾತು ಸರ್, ಸತ್ಯವಾದ ಮಾತು. ಥ್ಯಾಂಕ್ ಯು ಸರ್. ನೀವೇ ಸತ್ಯ ಇಲ್ಲ. ಅರ್ಜುನ್ ರಮೇಶ್ ಬ್ರ್ಯಾಂಡ್ ಆಗಿಬಿಟ್ರು. ಫೈರ್ ಆಗಿರಲ್ಲ. ಈಗ ಅಮೆರಿಕದ ತೋಡಿದೆ ಫೈರ್ ಆಗ್ಬೇಕಾಯ್ತಲ್ಲ ಮಾತಾಡೋದು ಚಿತ್ರದಲ್ಲಿ ಹಾಕಿ ಚೆನ್ನಾಗಿ. First of all, Ramesh Reddy is like my brother, and Arjun Janya is another brother from a different mother. So, ಎಲ್ಲ ಸಿನಿಮಾ ನೋಡಿದ್ರಿ, ಗ್ರಾಫಿಕ್ಸ್ ನೋಡಿದ್ರಿ, ಗ್ರಾಫಿಕ್ಸ್ ಬಗ್ಗೆ ಮಾತಾಡಿದ್ರಿ. ಸೊ ಬಟ್ ನಾನು ಆಕ್ಚುಲಿ ಅರ್ಜುನ್ ಜನ್ಯ ಅವರು ಕನ್ನಡ ಬಂದಾಗ ಡಿಸೆಂಬರಲ್ಲಿ ಹೇಗೆ ಕೆಲಸ ಮಾಡಿದ್ರು ಅಂತ ನಾನು ಡೈಲಾಗ್ ನೋಡಿದೆ ಆಕ್ಚುಲಿ. ಯಾಕಂದ್ರೆ ಅವರು ಡಿಸೆಂಬರ್ಲಿ ಒಂದು ಇವೆಂಟ್ಗೆ ಕನ್ನಡ ಬಂದಿದ್ರು. I take 5 minutes of that. I take a couple of minutes. 4 or 5 officers. That's a 5 is a good number. ಏನಂದ್ರೆ ಸೊ ಇವರು ಸೋಮವಾರ ಒಂದು ಇವೆಂಟ್ ಇತ್ತು ಶನಿವಾರ. ಸೊ ಈ ಕೇಮ್ ಆನ್ ಮಂಡೇ ರಾತ್ರಿ ಟೊರಾಂಟೋ ಲ್ಯಾಂಡ್ ಆದರು. ಆ್ಯಂಡ್ ಇಟ್ ವಾಸ್ ವೆರಿ ಕೋಲ್ಡ್ ಡಿಸೆಂಬರ್ಗೆ. ಬಟ್ ಬೆಳಗ್ಗೆನೆ ಎದ್ದು CG ಡೌನ್ ಟೌನ್ ಟೊರಾಂಟೋ ಇತ್ತು. ಬೆಳಗ್ಗೆನೆ ಹೋಗಿ ನೆಕ್ಸ್ಟ್ 4 days ಟೈರ್ಡ್ ಇರಲಿಲ್ಲ. ಆಮೇಲೆ ಅವ್ರಿಗೆ ಜೆಟ್ಲಾಗ್ ಮತ್ತೆ ಯಾಕಂದ್ರೆ ನಾರ್ತ್ ಅಮೆರಿಕ ಟ್ರಾವೆಲ್ ಮಾಡಿದ್ರೆ ನಾರ್ಮಲಿ ಜೆಟ್ಲಾಗ್ ಆಗುತ್ತೆ. ಯೂಸ್ ಟು ವರ್ಕ್ ಫ್ರಮ್ ಮಾರ್ನಿಂಗ್ ಟು ಮಿಡ್ ನೈಟ್ CG ಕೆಲಸ ಮಾಡ್ತಾ ಇದ್ರು. ಸೊ ಐ ವಾಸ್ ವೆರಿ ಇಂಪ್ರೆಸ್ಡ್ ಬೈ ಹಿಸ್ ವರ್ಕ್. ಸೊ ಅದನ್ನು ನೀವೆಲ್ಲ ಸಿನಿಮಾದಲ್ಲಿ ನೋಡ್ಬೋದು. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಹಾಲಿವುಡ್ ಸ್ಟುಡಿಯೋ. ಅವರು ಹಾಲಿವುಡ್ ಸಿನಿಮಾಸ್ ಎಲ್ಲ ಮಾಡ್ತಾರೆ. ಇಟ್ ಇಸ್ ಬೇಸ್ಡ್ ಔಟ್ ಆಫ್ ಟೊರಾಂಟೋ. ಗುಡ್ ಜಾಬ್. ಥ್ಯಾಂಕ್ ಯು. ಸೊ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಉಪ್ಪಿ ಸರ್ ನಮಸ್ತೆ. ಸೊ ಗಾಡ್ ಬ್ಲೆಸ್. ಥ್ಯಾಂಕ್ ಯು. 45
ಸಿನಿಮಾ 45 ಏನು ಇವತ್ತು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಪೋಸ್ಟರ್ಲಿ ನನಗೆ ಒಂದು ಸಿನಿಮಾ ಇದೆ, ಜೊತೆಗೆ 3 ಜನ ಆಕ್ಟರ್ಸ್ ಇದ್ದಾರೆ. 3 ಜನ ಆಕ್ಟರ್ಸ್ ಯಾರು ಅಂತ ಹೇಳಿದ್ರೆ, 2 ಆಕ್ಟರ್ಸ್ ನಮ್ಮ ಚೈಲ್ಡ್ಹುಡ್ ಮಾಡಿದವರು, ಒಂದು ಉಪ್ಪಿ ಸರ್, ಒಂದು ಶಿವಣ್ಣ. ಜೊತೆಗೆ ಇವತ್ತು ದಿವಸ ರಾಜೇಶ್ ಶೆಟ್ಟಿ ಅವರು ಕೂಡ ಆಕ್ಟರ್ ಆಗಿರೋದ್ರಿಗೆ ತುಂಬಾ ಡಿಫ್ರೆಂಟ್ ಸಿನಿಮಾಗಳು ಮಾಡಿ ಬೇರೆ ಭಾಷೆಗಳನ್ನು ನನ್ನೆಲ್ಲ ಅಟೆಂಡ್ ಮಾಡಿದ ಆಕ್ಟರ್. ಸೊ 3 ಜನ ಆಕ್ಟರ್ಸ್ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ, ಜೊತೆಗೆ ಅರ್ಜುನ್ ಸರ್, ಯಾಕಂದ್ರೆ ತುಂಬಾ ಅದ್ಭುತವಾಗಿ ಹಾಡುಗಳನ್ನ ಕೊಟ್ಟಿದ್ದ ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಸರ್. ಸೊ ಅವರು ಡೈರೆಕ್ಟ್ ಆಗ್ತಾರಂದ್ರೆ ಪ್ರತಿಯೊಬ್ಬರಿಗೂ ಒಂದು ಆಡಿಯನ್ಸ್ ಆಗಲಿ ಆರ್ಟಿಸ್ಟ್ ಆಗಲಿ ಯಾವ್ದಾದ್ರು ಒಂದು ಡೌಟ್ ಇರುತ್ತೆ, ಏನ್ ಮಾಡ್ತಾ ಇದ್ದಾರೆ. ಜನರಾಗಿ ನಾನು ಕೇಳಿದಾಗ ಒಂದು 4 ಜನ ಇಂಡಸ್ಟ್ರಿ ಡಿಸ್ಕಷನ್ ಇದ್ದಾಗ ಎಲ್ಲರೂ ಹೇಳ್ತಾರೆ ಡೈರೆಕ್ಟರ್ಸ್ ಅರ್ಜುನ್ ಸರ್ ಒಂದು ಕಥೆ ಮಾಡ್ಕೊಂಡಿದ್ರೆ ಬೇರೆ ಅದು ಹೆಂಗ್ ಮಾಡಿದ್ರೆ ಗೊತ್ತಿಲ್ಲ, ಕ್ರೇಜಿಯಾಗಿ ಮಾಡಿದ್ರೆ ನಮ್ಗೆ ಥಾಟ್ಸ್ ಬಿಡುದಿಲ್ಲ ಅಂತ ಹೇಳ್ತಾರೆ. ತುಂಬಾ ಕಡೆ ಕೇಳ್ತಾರೆ. ಜೊತೆಗೆ ಇವತ್ತು ಟೀಸರ್ ಒಂದು ಚಿಕ್ಕ ಮೋಷನ್ ಜಿಮ್ಸೆ ನೋಡಿದಾಗ ಶಿವಣ್ಣ ಬೈಕಲ್ಲಿ ಬರ್ತಾರೆ, ಕೈಯಲ್ಲಿ ರುದ್ರಾಕ್ಷಿ ಇರುತ್ತೆ, ಆ ಬೈಕ್ ತ್ರಿಶೂಲ ತರ ಬರುತ್ತೆ. ಸೊ ಏನೋ ಒಳ್ಳೆಯದೆ ಅಂತ ಅನ್ಸುತ್ತೆ. ಸರ್ ಕಾಸ್ಟ್ಯೂಮ್ ಒಂದು ಡೆವಿಲ್ ಫಿಲ್ಮ್ ಇದೆ, ಶಿವಣ್ಣ ಮಾತ್ರ ಗಾಡ್ ಫಿಲ್ಮ್ ಬರ್ತಾರೆ. ಸೊ ಎಕ್ಸೈಟಿಂಗ್ ಇದೆ, ಖುಷಿ ಅಂತ ಹೇಳಿದ್ರೆ ನಮ್ಮ ಕನ್ನಡ ಸಿನಿಮಾ ಇದು ಸುಮ್ಮನೆ ನಮ್ಮ ಕನ್ನಡ ಸಿನಿಮಾ ಅಂತಲ್ಲ, ಒಳ್ಳೊಳ್ಳೆ ಸಿನಿಮಾಗಳು ಏನಾಗುತ್ತೆ ನಮ್ಮ ಯಂಗ್ ಆಕ್ಟರ್ಸ್ಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಸಿಗುತ್ತೆ. ಒಂದು ಒಳ್ಳೆ ಸಿನಿಮಾ ತುಂಬಾ ದೊಡ್ಡ ರೀತಿಯಲ್ಲಿ ಇಡೀ ಇಂಡಿಯಾ ಕೂತು ಸೌಂಡ್ ಮಾಡಿದಾಗ ಬೇರೆ ಬೇರೆ ಬಿಸ್ನೆಸ್ ಪ್ಲಾಟ್ಫಾರ್ಮ್ಸ್ ತುಂಬಾ ಇಂಟ್ರೆಸ್ಟೆಡ್ ಇರುತ್ತೆ ಕನ್ನಡ ಸಿನಿಮಾದಲ್ಲಿ. ಸೊ 45 ಸಿನಿಮಾ ನಾನು ಮಾಡ್ತಿದ್ದೀನಿ. ಸೊ ನಾನು ಫ್ಯಾನ್ ಆಗಿ ಬಂದಿದ್ದಾರೆ, ಕಷ್ಟಪಡ್ತೀನಿ. ಟೀಸರ್ ಫ್ಯಾನ್ ಆಗಿ, ಶಿವಣ್ಣ ಫ್ಯಾನ್ ಆಗಿ. ಸೊ ಕೊನೆಯದಾಗಿ ಹೇಳಬೇಕಾದ್ರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ನವೀನ ಮಾಸ್ಟರ್ ಆಗ್ಬೋದು, ನಮ್ಮ ಡಿಒಪಿಸ್ ಆಗ್ಬೋದು, ಎಲ್ಲರೂ ಟೆಕ್ನಿಷಿಯನ್ಸ್. ಜೊತೆಗೆ ರಮೇಶ್ ಅಣ್ಣ ಬಗ್ಗೆ ನಾನು ಮಾತಾಡ್ತಿದ್ದೆ. ಯಾಕಂದ್ರೆ ನಾವು ಯಾವಾಗಲೂ ಒಂದು ನನ್ನ ಏನ್ ಅನ್ಸೋದಂದ್ರೆ, ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಯಾರು ಅನ್ಸುತ್ತೆ, ಯಾವತ್ತೂ ಮಾರ್ಕೆಟ್ ಮಾಡಬಾರ್ದು. ಪ್ರೀವಿಯಸ್ ಆಗಿದೆ ಇಷ್ಟು ಮಾಡೋಣ, ಅದು ಮೀರಿ ಈ ಕಥೆ ಇದೆ, ಇದು ನನ್ನ ವಿಷನ್ ಏನೋ ಯೋಚನೆ ಮಾಡ್ತಾರೆ ಅನ್ನೋದು ಒಂದು ವಿಷನ್ ನಮಗೆ ಮಾಡೋಂಥ ಪ್ರೊಡ್ಯೂಸರ್ ಜೀವನ ತುಂಬಾ ಇಂಪಾರ್ಟೆಂಟ್. ಸೊ ರಮೇಶ್ ನನ್ನ ಪ್ರಕಾರ ಅದರಲ್ಲಿ ಫಸ್ಟ್ ರಮೇಶ್ ಅನ್ಸುತ್ತೆ. ಯಾವತ್ತು ಆಕ್ಟರ್ ನೋಡಿ ಹೊಸದಾಗಿ ಇವರಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಿನಿಮಾ ನೋಡಿ ಮಾಡೋಂಥ ಪ್ರೊಡ್ಯೂಸರ್ ನಮ್ಮ ಬೇಕು. ಅವರು ಪ್ರತಿಯೊಬ್ಬ ಆಕ್ಟರ್ ಆಸ್ತಿ ಇದ್ದಾರೆ ಇಷ್ಟಪಡೋದು ಪ್ರೊಡ್ಯೂಸರ್. ಸೊ ನನ್ನ ಕಡೆ ಇಡೀ 45 ತಂಡಕ್ಕೆ ಬೆಸ್ಟ್ ವಿಶಸ್ ತಿಳಿಸ್ತಾ ಈ ಸಿನಿಮಾ ನಿಜವಾಗ್ಲೂ ತುಂಬಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿ ಮುಂದೆ ನಾವು ಸಾಂಗ್ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಶಿವ ಸರ್. ಆ ಥರ ಎಂಟ್ರಿ ಕೊಟ್ಟರೆ ಎಕ್ಸ್ಟ್ರಾರ್ಡಿನರಿ ಅದು ಸರ್. ಆಕ್ಸಿಜನ್ ಡಾನ್ಸ್ ಆಕ್ಸಿಜನ್. ಎರಡನೇದಾಗಿ ಶಿವಣ್ಣ ಅಲ್ಲಿದ್ದಾರೆ, ಅವ್ರು ಬರ್ತಾ ಇದ್ದಾರೆ. ಅದಕ್ಕೆ ಮುಂಚೆ ನೀವು ಎಕ್ಸ್ಟ್ರಾರ್ಡಿನರಿ ಎಲ್ಲ ಮಾಡ್ಕೊಂಡ್ಬಿಟ್ರೆ ಈ ಥರ ಒಂದು ವಿಷಯದಲ್ಲಿ ಶಿವಣ್ಣನ ಕರೆಸ್ಬಿಟ್ರು ಆಲ್ರೆಡಿ. ಅದ್ಭುತ ಶಿವಣ್ಣ ನೋಡಿರ್ತಾರಲ್ಲಿ ತುಂಬಾ ಅದ್ಭುತವಾಗಿತ್ತು. ಆಮೇಲೆ ಇನ್ನೊಂದು ನನಗೆ ಅನಿಸಿದ್ದೇನೆಂದ್ರೆ, ನಮ್ಮ ಮಾಸ್ಟರು ಸತ್ಯ ಅವರೆಲ್ಲ ಮಾತಾಡಿದ್ದು, ಇನ್ನೊಬ್ಬರು ಮಾತಾಡ್ತಿರೋದು ನೋಡ್ರೆ ನನಗಿದು ಡೇಟ್ ಅನೌನ್ಸ್ಮೆಂಟ್ ಇವೆಂಟ್ ಅನ್ನಿಸ್ತಿಲ್ಲ, ಸಕ್ಸಸ್ ಮೀಟ್ ಅನ್ನಿಸ್ತು. ನಿಜವಾಗ್ಲು ನೀವು ಪಿಕ್ಚರ್ನ ಹೊಂದ್ ಮಾಡಿದ್ವಿ ಹಿಂಗ್ ಮಾಡಿದ್ವಿ ಅಂತ ಹೇಳೋದಲ್ಲ, ಅದು ಕಾಣಿಸ್ತಾ ಇದೆ ನಿಮ್ಮ ಮುಖಗಳಲ್ಲಿ. ಆ ಒಂದು ಎಕ್ಸೈಟ್ಮೆಂಟ್ ಇದೆಯಲ್ಲ, ಖುಷಿ ಇದೆಯಲ್ಲ. ನೋಡಿ 45 ಸೆಕೆಂಡ್ ಮಾಡಿ 45 ನಿಮಿಷ ಮಾತಾಡ್ಬೋದು. ಅದು ಬರ್ಬೇಕು ಆಕ್ಚುಲಿ. ಅದ್ರ ಕ್ರೆಡಿಟ್ ಯಾರು ಹೋಗಬೇಕೇಳಿ ನಿಮ್ಮಿಬ್ಬರಿಗೆ. ನಿಜವಾಗ್ಲೂ ಒಬ್ಬ ಡೈರೆಕ್ಟರ್, ಒಬ್ಬ ಪ್ರೊಡ್ಯೂಸರ್, ಈ ಕಾಂಬಿನೇಷನ್ ಅದ್ಭುತ ಅಂತ ಹೇಳ್ಬೇಕು ಸರ್. ನಿಜವಾಗ್ಲೂ ನೀವೆಲ್ಲ ಹೋಗ್ತಾ ಇದ್ದಾರೆ, ನಿಜವಾಗ್ಲೂ ಅದಕ್ಕೆ ನೀವು ಹೊರತು. ಆಮೇಲೆ ಅದೇ ಥರ ನೀವು ಟೆಕ್ನಿಷಿಯನ್ ಆಗಿ ನೀವು ತಮಾಷೆಲ್ಲ ನಮ್ಮ ತಿಳ್ಕೊಳ್ಳೆಲ್ಲ ಕಳ್ಕೊಂಡು ಸಣ್ಣ ಪುಟ್ಟ ಎಲ್ಲ ತೊಂದರೆಕೊಂಡಿರ್ತೀವಿ ಪಾಪ. ಆದರೂ ನೀವು ಓದೈಸ್ಕೊಂಡು ನೀವು ಏನು ಬೇಕೋ ಅದನ್ನೇ ಮಾಡಿದ್ದೀರಾ. ತುಂಬಾ ವಿಚಿತ್ರವಾಗಿರೋ ಕಾಂಬಿನೇಷನ್. ರಾಜಕೀಯ ಶೆಟ್ಟರು ಮತ್ತು ಶಿವಣ್ಣ ಒಬ್ಬೊಬ್ಬರು ವಿಚಿತ್ರವಾಗಿರೋ ವಿಚಿತ್ರವಾಗಿರೋ ಕಥೆ, ಅದ್ಭುತವಾಗಿರುವಂತಹ ಒಂದು ವಿಷಯ ಇಟ್ಕೊಂಡು ಸಿನಿಮಾ ಮಾಡಿದ್ದೀರಾ. ಈ ವಿಷಯ ಆದ ತುಂಬಾ ಒಳ್ಳೆಯದಾಗಲಿ. ಸೂಪರ್. ನನಗೆ ಅದೇ ಅನ್ಸಿತ್ತು ಜೋಡ ಕಾಣಿಸ್ತಾ ಇದೆ, ಸಕ್ಸಸ್ ಕಾಣಿಸ್ತಾ ಇದೆ. ನಾವು ನಾಳೆ ಮಾಡೋದ್ ಬಗ್ಗೆ ಇಲ್ಲ, ಸಕ್ಸಸ್ ಇವತ್ತು ಆಗೋಗಿದೆ. ಅದೆಲ್ಲರೂ ಮುಖದಲ್ಲಿ ಕಾಣಿಸ್ತಿದೆ, ಎಲ್ಲರೂ ಮಾತಲ್ಲಿ ಕೇಳಿಸ್ತಾ ಇದೆ, ಕಾಣಿಸ್ತಾ ಇದೆ. ಅದ್ಭುತ ಸರ್. ಈ ವಿಷಯ ಆದಷ್ಟು ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಶಿವಣ್ಣ, ವಿ ಆರ್ ಆಲ್ ರೆಡಿ, ಪ್ಲೀಸ್ ಕಮ್ ಸೂನ್. ಥ್ಯಾಂಕ್ ಯು ಸರ್. ರಾಜ, ನಿಮ್ಮ ಮಾತು. ಸಿನಿಮಾದ ಭಾಗವಾಗಿ ಜೊತೆಗೆ ಒಬ್ಬ ಕನ್ನಡಿಗನಾಗಿ ಈ ಸಿನಿಮಾದ ಭಾಗವಾಗಿ ನಾವು ಬಹಳ ಖುಷಿ ಆಗ್ತದೆ. ಯಾಕಂದ್ರೆ
ಹೊರಗಡೆ ಹೋದಾಗ ನಾನು ತೋರಿಸೋದಕ್ಕೆ ಸಿನಿಮಾಗಳು ಕಮ್ಮಿ ಇದೆ ಅನ್ನೋ ನನಗಿರುವಂಥದ್ದು ಕನ್ನಡಿಗನಾಗಿ ಟೆಕ್ನಿಷಿಯನ್ ಆಗಿ ಮೊದಲಿಗೆ ನಾನು ಈ ಅವಕಾಶವನ್ನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ಟೆಕ್ನಿಷಿಯನ್ಗಳಿಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರವಿವರ್ಮ ಅವರು, ಡ್ಯಾನಿ ಮಾಸ್ಟರ್, ಇವ್ರ ಕೆಲಸಗಳನ್ನ ನೋಡ್ತಾ ಇದ್ದಾಗ ನನಗೆ ಎಂತ ಆನಂದ ಆಯಿತು ಅಂದ್ರೆ ನನಗೆ ಭಾಗ್ಯ ಇದೆ. ನನ್ನ ಕೆಲಸಗಳು ಅಷ್ಟು ಒಳ್ಳೆ ಕೆಲಸಗಾರರು. ಅವರ ಕೆಲಸ ನೋಡಿದ್ರೆ ಈ ಸಿನಿಮಾದಲ್ಲಿ ಅವರು ನಾವು ಎಷ್ಟು ಒಳ್ಳೆ ಸಿನಿಮಾ ಮಾಡಬಹುದು ಅನ್ನೋ ಕೆಲಸ ಮಾಡಿದ್ರು. ಜೊತೆಗೆ ಸತ್ಯಾಸರು ಅವರ ಸಿನಿಮಾ ಜೊತೆಗೆ ಈ ಸಿನಿಮಾನ ಒಬ್ಬ ಹೊಸ ನಿರ್ದೇಶಕರಿಗೆ ಯಾವ ರೀತಿ ಹೇಗಲಾಗಿ ಇರಬೇಕು ಅದೆಲ್ಲವೂ ಅವರು ಬಂದಿದ್ರು. ಜೊತೆಗೆ ಧರ್ಮ ಮಾಸ್ಟರ್ ಧರ್ಮವರು ಅವರ ಕೊರಿಯೋಗ್ರಫಿ ತುಂಬಾ ಒಳ್ಳೆ ಕೆಲಸ ಸರ್. ಥ್ಯಾಂಕ್ ಯು. ಅಂಡ್ ಅದಾದ್ಮೇಲೆ ಸರ್ ನಿಮಗೆ ಥ್ಯಾಂಕ್ ಯು ಸೊ ಮಚ್. ಈ ಸಿನಿಮಾದಲ್ಲಿ ಅವರಿಗೆ ತುಂಬಾ ಟಾರ್ಚರ್ ಕೊಡ್ತೀನಿ ನಾನು ಅನ್ಸುತ್ತೆ. ಯಾಕಂದ್ರೆ ಪ್ರತಿ ದಿವಸ ಈಗಲೂ ಫೋನ್ ಮಾಡ್ಕೊಳ್ತೀನಿ, ಏನ್ ಆಗ್ತಾ ಇದೆ ಸರ್ ವಿಶೇಷ ಅಂತ ನನಗೊಂದು ಸ್ಕ್ರೀನ್ ಶಾಟ್ ಕಳಿಸ್ಬೋದಾದ್ರೆ ಕೇಳ್ತಾ ಇರ್ತೀನಿ. ಸರ್ ಇರ್ಬೋದು, ಅವರು ಪ್ರೊಡ್ಯೂಸರ್ ಇರ್ಬೋದು. ಯಾಕಂದ್ರೆ ಈಗ ನಾನು ಆಕ್ಟ್ ಮಾಡಿದ್ದೀನಿ ಅನ್ನುವಂತ ಯಾವುದೇ ಆಸೆಯಿಂದ ಅಲ್ಲ. ಒಬ್ಬ ಕನ್ನಡಿಗನಾಗಿ ಈ ಸಿನಿಮಾ ನಮ್ಮ ಭಾಷೆಯ ಸಿನಿಮಾ ಬೇರೆಯವ್ರು ನೋಡ್ಬೇಕು, ನಮ್ಮವ್ರು ನೋಡ್ಬೇಕು ಅನ್ನೋದು ನನಗಿರುವಂತ ನಮ್ಮ ದೊಡ್ಡ ಸ್ವಾರ್ಥ. ಅದರಿಂದಾಗಿ ಪ್ರತಿ ಸತಿ ಕೇಳ್ತಾ ಇದ್ದಾರೆ. ಜೊತೆಗೆ ಅರ್ಜುನ್ ಜನ್ಯಾಸ್ ಅವರಿಗೆ ತುಂಬಾ ದೊಡ್ಡ ಥ್ಯಾಂಕ್ಸ್. ಯಾಕಂದ್ರೆ ನಾನು ಈ ಸಿನಿಮಾಗಳು ಮಾಡಲ್ಲ ಅಂತ ಅವ್ರು ಕಾಲಿಗೆಲ್ಲ ಬಿಟ್ಟಿದ್ದೆ. ಯಾಕೆ ಅಂತ ಹೇಳಿದ್ರೆ ನನಗೆ ಡೈರೆಕ್ಷನ್ ಮಾಡ್ಬೋದು ಸರ್, ಕಾಂಬಿನೇಷನ್ ಡಿಲೇ ಆಗ್ತಾ ಹೋಗೋದು ಅನ್ನೋ ಕಾರಣಕ್ಕೋಸ್ಕರ. ಬಟ್ ಅವರು ಅಷ್ಟು ಒತ್ತಾಯ ಮಾಡಿ ಮಾಡಿಸಿದ್ರು. ಇವತ್ತು ನನಗೆ ತುಂಬಾ ಹೆಮ್ಮೆ ಕೊಡ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಅರ್ಜುನ್ ಜನ್ಯಾಸ್ ಅವರ ಬಗ್ಗೆ ಒಂದು ಮಾತು ಹೇಳಬೇಕು. ಆ ಮನುಷ್ಯ ಯಾವ ಕನಸನ್ನು ಕಂಡಿದ್ದಾರೆ ಅದನ್ನ ಅಚೀವ್ ಮಾಡೋಕ್ಕೆ ಅವರು ಯಾವ ಶ್ರಮ ಕೂಡ ಪಡೆಯೋದಕ್ಕೆ ತಯಾರಿದ್ದಾರೆ. ಅವರು ನಾವು ನೋಡಿದ್ವಿ 3-4 ದಿವಸ ರಾತ್ರಿ ನಿದ್ದೆ ಬಿಟ್ಟು ಬೇರೆಯವರ ಕೆಲಸವನ್ನು ಕಂಪ್ಲೀಟ್ ಮಾಡಿ ಜೊತೆಗೆ ಮ್ಯೂಸಿಕ್ ಸ್ಕೋರ್ ಮಾಡ್ಕೊಂಡು ಜೊತೆಗೆ ಶೂಟ್ ಮಾಡ್ತಾರೆ. ನಾನು ಇಲ್ಲಿ ತನಕ ಯಾವ ನಿರ್ದೇಶಕ ನನ್ನನ್ನು ಸೇರಿಸಿ ಒಂದು ಸಿನಿಮಾ ಇಷ್ಟು ನಾನು ಯಾವತ್ತು ನೋಡಿಲ್ಲ. ಥ್ಯಾಂಕ್ ಯು ಸೊ ಮಚ್ ಸರ್. ಜೊತೆಗೆ ನಮ್ಮ ನಿರ್ಮಾಪಕರು ಅಣ್ಣನಿಗೆ ಯಾವತ್ತೂ ನಾನು ಫೋನ್ ಮಾಡ್ತಾರೆ. ನನಗೆ ಹಣ ಏನಂತ ಬಿಸ್ನೆಸ್ ಸ್ಟಾರ್ಟ್ ಏನಾಯ್ತು ಯಾರಾದ್ರೂ ಮಾತಾಡೋಣ. ಯಾಕಂದ್ರೆ ಅಂತ ಒಳ್ಳೆ ಮನಸ್ಸಿನ ಒಬ್ಬ ನಿರ್ಮಾಪಕ. ಈ ಸಿನಿಮಾ ಏನ್ ಬೇಕು ನಾನು ಎಲ್ಲ ಕೊಡೋದಕ್ಕೆ ಸಾಧ್ಯ ಅಂತ. ಜೊತೆಗೆ ನನ್ನ ಸಹಿಸುವಂತ ಉಪನ್ಯಾಸ ಮತ್ತು ಶಿವರಾಜ್ ಕುಮಾರ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನೊಬ್ಬ ಸಣ್ಣ ನಟ ಮಾಡಿರೋದೇ 10-12 ಸಿನಿಮಾಗಳು, ಅದು ಕೂಡ ಸಣ್ಣ ಸಣ್ಣವರು. ನನ್ನಂತವ್ರನ್ನ ಅಷ್ಟು ಸ್ಪೇಸ್ ಕೊಡ್ತಾರೆ. ಥ್ಯಾಂಕ್ ಯು ಸೊ ಮಚ್ ಸರ್. ಜೊತೆಗೆ ಅವರ ಜೊತೆ ಯಾವಾಗಲೂ ಶೂಟ್ ಹಿಂದೆ ಇರಬೇಕಾದ್ರೆ ಶೂಟ್ ಆಗಿ ಒಂದು ಶಾರ್ಟ್ ಆಗಿ ನಾನು ಇಂಟರ್ವ್ಯೂ ಮಾಡ್ತಾ ಇದ್ದು. ಅದಕ್ಕೆ ಮಾಡಬೇಕು ಸರ್, ಇದಕ್ಕೆ ಮಾಡಬೇಕು, ಈ ಸಿನಿಮಾ ಆಗ್ತಾ ಇದ್ದು, ಉಪೇಂದ್ರ ಸಿನಿಮಾ ಆಗ್ತಿತ್ತು ಅಂತ. ನಾನೊಬ್ಬ ಅವರ ಅಭಿಮಾನಿಯಾಗಿ ಅವರಿಬ್ಬರನ್ನ ಆನ್ ಸ್ಕ್ರೀನ್ ನೋಡೋದಕ್ಕೆ 45 ಸಿನಿಮಾಗಳು ಕಾಯ್ತಾ ಇರ್ತೇನೆ. ಯಾಕಂದ್ರೆ ಅದನ್ನ ನೋಡ್ಬೇಕಾದ್ರೆ ಇಲ್ಲಿ ತನಕ ನಾವು ಅವರ ಈ ತರ ನೋಡಬೇಕು ನನ್ನ ಮನಸ್ಸಿನ ಆ ಅನುಭವ ಕಟ್ಕೊಳ್ತಾ ಇರೋ ಇಡೀ ತಂಡಕ್ಕೆ ಕನ್ನಡಿಗನಾಗಿ ಕನ್ನಡ ಸಿನಿಮಾದ ಅಭಿಮಾನಿಯಾಗಿ ಥ್ಯಾಂಕ್ ಯು ಸೊ ಮಚ್. ಹೆಸರು ಡಾಕ್ಟರ್ ಶಿವರಾಜ್ ಕುಮಾರ್. ಅಣ್ಣ ಅವರು ಜಾಸ್ತಿ ಇಷ್ಟಪಡ್ತೀನಿ. ಅಣ್ಣ ಆಗಿದ್ದಾರೆ, ಬಹಳ ಸಂತೋಷದ ವಿಷಯ. ಅವ್ರ ಅಲ್ಲಿಂದಲೇ ನನಗೆ ವಿಡಿಯೋ ಅಪ್ಡೇಟ್ ತಗೊಳ್ತಾ ಇದ್ದಾರೆ. ಅವ್ರ ವಿಶೇಷ ತಿಳಿಸಿದ್ರು ಫೋಟೋಗ್ರಫಿಂದ ಒಳ್ಳೆಯದಾಗಲಿ. ನನಗೆ ನನ್ನ ಬೈಕ್ಸ್ ಕೇಳಕ್ಕಾಗ ಇಂಟರ್ವ್ಯೂ ಹೆಂಗೆ ಕೇಳಿದ ನಂತರ ಅವರೇ ಫೋನ್ ಮಾಡಿ ಅರ್ಜುನ್ ನಾನು ಬೈಕ್ ಕಳಿಸ್ತೀನಿ ಅಂತ ಇವತ್ತು ಅವರೇ ಬೈಕ್ ಕಳಿಸೋದು ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ. ಅವ್ರ ಬಗ್ಗೆ ಚೆನ್ನಾಗಿ and very important, India director only one director, Upinder sir. Sir, I don't know ಯಾವ ರೀತಿ ನನ್ನ ಥ್ಯಾಂಕ್ಸ್ ಹೇಳ್ಬೇಕಿದೆ ಸರ್. ನೀವು ಅದು ನಮ್ಮ ವೇದಿಕೆ ಬರೋದೇ ನಮ್ಮ ಕೊಡಿಯ ಸರ್. ನೀವು ಬಂದು ನಿಂತಿದ್ದಾಗ ನಾನು ಏನು ಒಂದು ಫ್ಯಾನು ಅಥವಾ ಮಗು ತಂದೆ ನೋಡ್ತಾರ ಒಂದು ಸಣ್ಣ ಇಷ್ಟು ಜೊತೆ ಕೂತಿದ್ದಾರ ಅಂತ ನಾನು ನೋಡ್ತಿರ್ತೀನಿ. ನಿಮ್ಮ ಅಬ್ಸರ್ವೇಷನ್ ಇಸ್ ಬ್ಯೂಟಿಫುಲ್ ಸರ್. ನೀವು ಯಾರಿಗೂ ಕಾಣಿದ್ರೆ ನೀವು ಹೇಳ್ತಿದ್ದೀರ ಇವತ್ತು ಸಕ್ಸಸ್ ನಿಂತ್ಕೊಂಡ್ರೆ ಮನೆ ಕಾಣ್ತಾ ಇದೆ ಅಂತ ಅಷ್ಟೇ ಸಾಕು ಸರ್. ನೀವು ಹಂಗೆ ಮಾತಾಡ್ತಾರೆ ನಿಜವಾಗ್ಲೂ ಆಗುತ್ತೆ ಅಂತ ನಂಬ್ತೀನಿ. Thank you for being here, sir. And one of the outstanding performance Upinder ನಮ್ಮ ಸಿನಿಮಾದಲ್ಲಿ ಅದನ್ನು ಯಾರ್ಯಾರು ಮಾಡಿದ್ದಾರೆ ಎಲ್ಲರೂ ಹೇಳಿದ್ದಾರೆ. ಬಿಕಾಸ್ ಆ ಆಟದ ಪರ್ಫಾರ್ಮೆನ್ಸಸ್ ಒಂದೊಂದು ಚಾಲೆಂಜಿಂಗ್ ಒನ್ ಶಾಟ್ ಪರ್ಫಾರ್ಮೆನ್ಸ್ಗಳು ಅದೆಲ್ಲ ತುಂಬಾ ಪರ್ಫೆಕ್ಟ್. ಎಷ್ಟೊಂದು ಅಲ್ಲಿ ಎನ್ವೈರನ್ಮೆಂಟ್ ಅಲ್ಲಿ ಒನ್ ಶಾಟ್ ಅಲ್ಲಿ ಮಾಡಕ್ ಸಾಧ್ಯನೇ ಇಲ್ಲ. ಬಟ್ ನಾನು ಹಾಕೊಡಿ ಸರ್ ಈ ಒನ್ ಶಾಟ್ ಸರ್ ಸರ್ ಪ್ರಾಕ್ಟೀಸ್ ಮಾಡಿ ರಿಹರ್ಸಲ್ ಮಾಡಿದ್ರು. ಅಷ್ಟು ದೊಡ್ಡ ನಿರ್ದೇಶಕರು ನನ್ನಂತ ಪ್ರತಿಯೊಂದು ಕಲಾವಿದರ ನಿಂತಿದ್ದಾರಲ್ಲ, ಅದಕ್ಕೆ ಅವರು ಡೈರೆಕ್ಟರ್ಸ್ ಡೈರೆಕ್ಟರ್ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಹಿಯರ್. ರಾಜೇಶ್ ಶೆಟ್ಟಿ ಸರ್ ನನ್ನ ಹ್ಯೂಜ್ ಫ್ಯಾನ್. ಮೊದಲನೇ ದಿನ ನಾನು ಹೇಳ್ತಿದ್ದೀನಿ ನನ್ನ ಸಿನಿಮಾಗೆ ನೀವು ಒಪ್ಕೊಂಡಿರೋದು ನಿಜವಾಗ್ಲೂ ಬ್ಲೆಸ್ಸಿಂಗ್ ಫಾರ್ ಸರ್. ನಾನು ಗೊತ್ತಿಲ್ಲ ಅಷ್ಟು
ವಿಚಾರ ನೀವು ಕಲಿಸಿದ್ದೀರ ಎಲ್ಲ ವಿಷಯ ಆಸ್ ಎ ಹ್ಯೂಮನ್ ಆಲ್ಸೋ ಆಸ್ ಎ ಟೆಕ್ನಿಷಿಯನ್ ಆಲ್ಸೋ ಹ್ಯಾಟ್ಸ್ ಆಫ್ ಟು ಯು ಅಂಡ್ ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಇನ್ ಮೈ ಫಿಲ್ಮ್ ಎವ್ರಿ ಸೀನ್ ಯು ಬರ್ಬಿರಿಟೀಸ್ ವಿತ್ ಆರ್ಟಿಸ್ಟ್ ಯಾರ್ಯಾರು ನೋಡಿದ್ರೆ ಸಿನಿಮಾ ಎಲ್ಲರೂ ಪರ್ಫಾರ್ಮೆನ್ಸ್ ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು ಅಂಡ್ ನಮ್ಮ ಸಿನಿಮಾದ ಒಂದು ನಿಜವಾದ ಒರಿಜಿನಲ್ ಕ್ಯಾನ್ಸ್ಟರ್ ಅವರೇ ನಮ್ಮ ಸಿನಿಮಾದ ಹೀರೋ. ಯಾಕಂದ್ರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ನನಗೆ ಯಾವ ಗೊತ್ತಿಲ್ಲ, ಈ ಋಣನ ಹೆಂಗೆ ತಿಳಿಸಿದ್ರು ಅಂತ ಗೊತ್ತಿಲ್ಲ. ನಾನು ನಮಗೂ ಇಷ್ಟು ಕೋಟಿ ರೂಪಾಯಿ ಇವತ್ತಿಗೂ ಈ ಶೋಗೆ ಇವತ್ತು ನಾವು ಪ್ರೊಸೀಡ್ ಮಾಡ್ತಾ ಇದ್ದೀವಿ. ಈ ಪ್ರೊಸೀಡಿನ ಪ್ರತಿಯೊಂದು ವಿಚಾರಗಳು ಇಷ್ಟು ಬ್ಯೂಟಿಫುಲ್ ಆಗಿರಬೇಕು, ಡಿಫ್ರೆಂಟ್ ಆಗಿರಬೇಕು ಅನ್ನೋ ಅವ್ರ ಪ್ಯಾಷನ್. ಸೊ ಅದಕ್ಕೆ ನಾವು ಡಿಸೈನ್ ಮಾಡಿ ಇದೆಲ್ಲ ಮಾಡಿದೆ. ಬಟ್ ಇದೆಲ್ಲವೂ ಸೇರಿ ಅವ್ರಿಗೆ ಬಿಸ್ನೆಸ್ ಮಾಡಿಕೊಡ್ತೀವಿ, ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ. ಅವ್ರು ಖಂಡಿತ ಒಳ್ಳೆಯದಾಗುತ್ತೆ. ಸೂರಜ್ ಹ್ಯಾಪಿ ಬರ್ತ್ಡೇ. ಸೂರಜ್ ಥ್ಯಾಂಕ್ಸ್ ರಿಲೀಸ್ ಮಾಡೋದಕ್ಕೆ. ಆ್ಯಂಡ್ ಬಂದಕ್ಕೆ ಎಲ್ಲ ಟೆಕ್ನಿಷಿಯನ್ಸ್ ಸತ್ಯಾರೆಡ್ಡಿ ಸರ್, ರವಿವರ್ಮ ಸರ್ ಆ್ಯಂಡ್ ಸರ್, ರಾಹುಲ್ ಬಿಟ್ಟು ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಹಿಯರ್. ರಾಹುಲ್ ಬಿಟ್ಟು ಒಂದು ಚಪ್ಪಾಳೆ ಬಂದು ಅವರಿಗೆ ಹಾಡಿದ್ದು ಅವರ ರಾಕ್ ಬಂದಿದ್ದು. ಥ್ಯಾಂಕ್ ಯು ರಾಹುಲ್ ಪರ್ಫಾರ್ಮೆನ್ಸ್ ಥ್ಯಾಂಕ್ ಯು. ಅಂಡ್ ಆಲ್ ಮೈ ಬ್ರದರ್ಸ್ Shreyas, Kiran and Anna, thank you Raman and thank you for being here. Thank you so much. And ಡೈರೆಕ್ಟರ್ ಆಗ್ತೀನಿ ಅಂತ ಅದರ ತಾನಾಗಿ ಕಥೆ ಬಂತು. ಆಮೇಲೆ ಕಥೆಗೆ ಏಳೂರೇ ಅದು ಕರೆಕ್ಟಾಗಿ ಮ್ಯಾಚ್ ಆಗ್ತದೆ ಅಂತ ಯಾವ ಬೇರೆ ಕೇಳಿದೆ ಅಂತ ಇವಾಗ ಜ್ಞಾಪಿಸ್ಕೊಂಡು ನನಗೆ ಆಶ್ಚರ್ಯ ಆಗುತ್ತೆ. ನಿಮ್ಮ ಕ್ವಶನ್ ಬ್ಯೂಟಿಫುಲ್ ಕ್ವಶನ್ ಸರ್. ನನಗೆ ಯಾವ ಗ್ಯಾರಂಟಿ ಇರಲಿಲ್ಲ. ನಿಂತು ನಿಲ್ಸ್ಕೊಂಡು ಗುರುತಿಸ್ತಾರಿದ್ದಾರೆ ನನ್ನ ಸಿನಿಮಾಗೆ. ಶಿವಣ್ಣ ಇದ್ದಾರ, ರಾಜೀವ್ ಶೆಟ್ಟಿ ಅವರಿದ್ದಾರೆ, 3 ಜನ ಇದ್ದಾರ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಬಟ್ ಆ ಕಥೆ ಅಂಡ್ ಸ್ಕ್ರೀನ್ ಪ್ಲೇ ವಾಸ್ ಅದು ಎಲ್ಲ ಟ್ರೈ ಮಾಡಿದೆ ಸರ್. ಅಂಡ್ 3 ಜನನು ಶಿವಣ್ಣ ನೋಡಿ ಸಿನಿಮಾ ಮಾಡಿದ್ದಾರೆ. ಅವರು ಡೈರೆಕ್ಟರ್ 3 ಬಿಗ್ ಡೈರೆಕ್ಟರ್ಸ್ ಮಧ್ಯದಲ್ಲಿ ಒಂದು ನಾನು ಪುಟ್ಟದಾಗ ನಿಂತ್ಕೊಂಡಿದ್ದೆ. ಬಟ್ ಅವರೆಲ್ಲ ಆಶೀರ್ವಾದ ಮಾಡೋದು, ತುಂಬಾ ಸಪೋರ್ಟ್ ಮಾಡೋದು, ತುಂಬಾ ಇನ್ಪುಟ್ಸ್ ಕೊಟ್ಟರು. ಅಂಡ್ ಬ್ರಿಲಿಯಂಟ್ ಆಗಿ ನನ್ನ ಸಿನಿಮಾ ಅದನ್ನು ಕವರ್ ಮಾಡಿದೆ. ಥ್ಯಾಂಕ್ ಯು. 100 ಕೋಟಿ ಆಗಿದ್ದೀರಿ ಅಲ್ಲ, ಅದು ದೊಡ್ಡ ಇದು ಪ್ಯಾನ್ ಇಂಡಿಯಾ ಸಿನಿಮಾ. ಹಾಗಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಇಷ್ಟೊಂದು ಎಸ್ಟಾಬ್ಲಿಷ್ ಆಗಿರುವಾಗ ಮತ್ತೆ ಹಾಲಿವುಡ್ ತಂತ್ರಜ್ಞಾನ ಇದರಲ್ಲಿ ಪಾಲ್ಗೊಳ್ಳುವಾಗ ಇದರ ಬಜೆಟ್ ಕುತೂಹಲ ಇದೆ ಸರ್. ಇಲ್ಲ, ಪಿಕ್ಚರ್ 1000 ಕೋಟಿ 500 ಕೋಟಿ 100 ಕೋಟಿ ಅಂತಲ್ಲ ಸರ್. ಇದು ಏನು ಅಂತಂದ್ರೆ ಕಂಟೆಂಟ್ ಆಗಿದೆ. ಆ ಕಂಟೆಂಟ್ ಬಗ್ಗೆ ಎಲ್ಲರೂ ನಾವು ಸ್ವಲ್ಪ ವಿಜನ್ ತೋರಿಸ್ತಾ ಇದ್ದಾರೆ, ಹೇಳ್ತಾರೆ ಇದು 1000 ಕೋಟಿ 200 ಕೋಟಿ ಅಂತ ಹೇಳ್ಬಿಟ್ಟು ಅವ್ರು ವಿಜನ್ ನೋಡಿ ಹೇಳ್ತಾರೆ. ಅದು 1000 ಕೋಟಿ ಆಗುತ್ತೋ 100 ಕೋಟಿ ಆಗುತ್ತೋ 50 ಕೋಟಿ ಆಗುತ್ತೋ ಅದು ಪರಮಾತ್ಮ ಅಂತ ಆಶೀರ್ವಾದ. ಅದು ಆ ಕಂಟೆಂಟ್ ಮೇಲೆ ಆಗ್ತಾ ಇದೀವಿ ನಾವು ಅಂತ. ಖಂಡಿತ ಇದು ನೀವು ಹೇಳಿದಂಗೆ ಇದು ಖಂಡಿತ 100 ಕೋಟಿ ದಾಟತ್ತೆ ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ಖಂಡಿತ ಆಗುತ್ತೆ ಸರ್. ಈಗ ಇದು ಏನಂದ್ರೆ ತಂತ್ರಜ್ಞಾನ ಇಷ್ಟೊಂದು ಮುಂದುವರೆದಿದೆ. ಕೆಲವೊಂದು ಏನಾಗುತ್ತೆ, ನಮ್ಮ ಮಾನಸಿಕ ಸ್ಥಿತಿಯನ್ನು ಮೀರುತ್ತೆ. ಕೆಲವು ಲಾಜಿಕ್ ಇರಲ್ಲ. ನಾವು ಇಂಡಿಯನ್ ಸಿನಿಮಾದಲ್ಲಿ ಯಾವಾಗಲೂ ಲಾಜಿಕ್ ಇರುತ್ತೀವಿ. ಈಗ ನೀವು ಈಗ ತೋರಿಸಿರುವಂತಹದ್ದು ಅದು ತುಂಬಾ ಲಾಜಿಕ್ ಅನ್ನು ಮೀರಿದ್ದು. ವಾವ್ ಫೀಲ್ಡ್ ಏನಿದೆ ಅದು ತುಂಬಾ ದೊಡ್ಡದು, ವಿಶಾಲವಾದದ್ದು. ಅದ್ರ ಮೇಲೆ ಏನಿದೆ ಅಂತ ಸ್ವಲ್ಪ ಹೇಳ್ತೀರಾ ಸರ್? ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಸ್ ಏನು ಬರುತ್ತೆ ಅದನ್ನ ನೀವು ಫಿಲ್ಮ್ ನೋಡೋದ್ರೆ ನಿಮಗೆ ಗೊತ್ತಾಗುತ್ತೆ ನಥಿಂಗ್ ಇಸ್ ಇಂಪಾಸಿಬಲ್ ಅಂತ. ಸೊ ಇವಾಗ ನೀವು ಏನೋ ಆ ಕಥೆ ಎದೆ ಗೊತ್ತಿದೆ ಡೈರೆಕ್ಟ್ ಮಾಡಿದ್ರೆ ನೀವು ಹೇಳಿದ ಒಪ್ಕೊಂತೀನಿ ಹೇಗೆ ಲಾಜಿಕಲಿ ಏನಿದೆ ಅನ್ನೋದು. ಬಟ್ ಕಥೆಯಲ್ಲಿ 101% ಲಾಜಿಕ್ ಇದೆ ಸರ್. ಕಥೆಯಲ್ಲಿ ನೀವು ನೋಡೋದು ಯಾರು ಕ್ವೆಶ್ಚನ್ ಮಾಡೋದು ಆ ಗ್ಯಾರಂಟಿ ಮಾಡ್ಕೊಡ್ತೀನಿ ಸರ್. ಫಿಲ್ಮ್ ಸಿರೀಸ್ ಮೋಷನ್ ವಿಡಿಯೋ ಅದಕ್ಕೆ ನಾವು 1 ವರ್ಷ ಟೈಮ್ ತಗೊಂಡಿದ್ವಿ. ಈ ತರ ಮೋಷನ್ ವಿಡಿಯೋ ನಿಮಗೆ ಯಾರು ಮಾಡಿಲ್ಲ. ಮೋಷನ್ ವಿಡಿಯೋಸ್ ಬೇರೆ ತರ ಮಾಡ್ತಾರೆ. ಬಟ್ ನಾವು 100 ಸ್ಟೆಪ್ಸ್ ಮುಂದೆ ಮೋಷನ್ ವಿಡಿಯೋ 3D ಮಾಡಿದ್ವಿ. ಸೊ ಸಿನಿಮಾ ನಾವು ಎಷ್ಟು ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದ್ದೀವಿ ಅನ್ನೋದು ಹೇಳ್ತಾರೆ. ಅಂಡ್ ಖಂಡಿತವೂ ಮೇನಲ್ಲಿ ನನಗೆ CG ಫೈನಲ್ ಔಟ್ಪುಟ್ ಬರುತ್ತೆ. ಬಟ್ 2 months ನಾವು CG ಫೈನಲ್ ಔಟ್ಪುಟ್ ಬಂದಮೇಲೆ ನಾವು ಮತ್ತೆ ಏನಾದ್ರು ಫೈನಲ್ ಮಾಡೋದು ಮಾಡಿದ್ವಿ. ಉಪ್ಪಿ ಸರ್ ಸರ್ ಯಾವುದೇ ಸಿನಿಮಾ ಸಂದರ್ಭದಲ್ಲಿ ಹುಡುಕಾಟ ಜಾಸ್ತಿ ಇರುತ್ತೆ ಸರ್.
ನಿಮ್ಮದು ಪ್ರತಿ ಸಿನಿಮಾದಲ್ಲಿ ಟೆಕ್ನಿಕಲ್ ವಿಚಾರವಾಗಿ ಸೊ ಈ ಸಿನಿಮಾದಲ್ಲಿ ಸರ್ ಡೈರೆಕ್ಟರ್ ಆಗಿ ಅವರೇ ಒಪ್ಕೊಂಡ್ರು ಗುರುಗಳ ಡೈರೆಕ್ಟರ್ಗಳ ಡೈರೆಕ್ಟರ್ ಅಂತ. ಸೊ ಅವರ ಕೆಲಸ ನಿಮ್ಗೆ ಎಷ್ಟು ತೃಪ್ತಿ ಕೊಡ್ತು ಅಂತ? ಅಲ್ಲಿ ಹೋದ್ರೆ ನಾವು ಆರ್ಟಿಸ್ಟ್ ಅಷ್ಟೇ, ಅವರೇ ಡೈರೆಕ್ಟರ್ ಅಷ್ಟೇ. ನಾವು ಆರ್ಟಿಸ್ಟ್ ಏನು ಹೇಳ್ತಾರೆ ಮಾಡ್ತಾ ಇದ್ದಾರೆ. ಸಿನಿಮಾ ಈ ಪ್ರಮೋಷನ್ ವಿಡಿಯೋದಲ್ಲಿ ಸಿನಿಮಾನ ಕೆಲವು ವಿಚಾರಗಳು ಹೇಳಿದೆ ಕ್ಯಾರೆಕ್ಟರ್ಸ್, ಅದು ಏನೋ ಒಂದು ಸಿನಿಮಾ ನೋಡಿದ್ರೆ ನಿಮ್ಗೆ ಥ್ಯಾಂಕ್ ಯು. ಐ ಥಿಂಕ್ ಎಲ್ಲರ ಪ್ರಶ್ನೆ Happy birthday, Suraj.